ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्ण 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 हरे हरे। हरे राम 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 हरे हरे। हम्म। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 5 ಶ್ಲೋಕ 15. ಜುಗುಪ್ಸಿತಂ ಧರ್ಮ ಕೃತೇನುಶಾಸತಃ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತರಃ ಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಜನಸಾಮಾನ್ಯರು ಸಹಜವಾಗಿಯೇ ಭೋಗಿಸುವ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಮತ್ತೆ ಧರ್ಮದ ಹೆಸರಿನಲ್ಲಿ ನೀನು ಅದನ್ನ ಪ್ರೋತ್ಸಾಹಿಸಿದ್ದೀಯಾ, ಇದು ಖಂಡನೀಯವಾದದ್ದು. ಹ್ಮ್ ಮತ್ತೆ ಇದು ಸೂಕ್ತವಾದದ್ದು ಅಲ್ಲ. ಅವರು ನಿನ್ನ ಉಪದೇಶಗಳಿಂದ ಮಾರ್ಗದರ್ಶಿಸಲ್ಪಡ್ತಾ ಇರೋದ್ರಿಂದ ಅದನ್ನ ಮಾಡಬೇಡಿ ಅಂದ್ರೂ ಅವ್ರು ಕೇಳಲ್ಲ. ಯಾಕಂದ್ರೆ ಧರ್ಮದ ಹೆಸರಿನಲ್ಲಿ ಅದು ಈ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ಧರ್ಮ ಅಂತ ಸ್ವೀಕಾರ ಮಾಡಿರ್ತಾರೆ. ಹಾಗಾಗಿ ಯಾರಾದ್ರೂ ಮಾಡಬೇಡಿ ಅಂದ್ರೂ ಅವರು ಅದನ್ನ ಒಪ್ಕೊಳ್ಳಲ್ಲ. ಬಹಳ ಮುಖ್ಯವಾದದ್ದು. ಏನ್ ಹೇಳ್ತಾ ಇದಾರೆ ಈ ಶ್ಲೋಕದಲ್ಲಿ? ವೇದವ್ಯಾಸರು ಈ ಧರ್ಮಾರ್ಥ ಕಾಮಕ್ಕೆ ಬಹಳ ಹೆಚ್ಚು ಪ್ರಾಮುಖ್ಯತೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ವೈದಿಕ ಶಾಸ್ತ್ರಗಳಲ್ಲಿ. ಮತ್ತೆ ಕೃಷ್ಣನ ಭಕ್ತಿಯ ಬಗ್ಗೆ, ಕೃಷ್ಣನ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಜನರು ಅದೇ ಸರಿಯಾದ ಮಾರ್ಗ ಅಂತ ಧರ್ಮಾರ್ಥ ಕಾಮದಲ್ಲಿ ತೊಡಗುತ್ತಾರೆ. ಮತ್ತೆ ಅವ್ರಿಗೆ ಆಗ್ಲೇ ಧರ್ಮಾರ್ಥ ಈ ಕಾಮದಲ್ಲಿ ತೊಡಗೋದಕ್ಕೆ ಪ್ರವೃತ್ತಿ ಇದೆ, ಅದನ್ನು ನೀನು ಸಹಜವಾಗಿ ಪ್ರೋತ್ಸಾಹಿಸಿದ್ದೀಯ. ಹಾಗಾಗಿ ಅವರು ಮಾಡಬೇಡಿ ಅಂದ್ರೆ ಇಲ್ಲ, ಶಾಸ್ತ್ರದಲ್ಲೇ ಹೇಳಿದೆ. ಕರ್ಮಕಾಂಡ ಅಂದ್ರೆ ಶಾಸ್ತ್ರದಲ್ಲೇ ಹೇಳಿದ್ದಾರೆ, ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಈ ತರ ಪೂಜೆಗಳನ್ನ ಮಾಡಿ, ಈ ತರ ವ್ರತಗಳನ್ನ ಮಾಡಿ ಅಂತ. ಸೊ ಯಾಕೆ ಬೇಡ ಅಂತ? ಯಾರು ಬೇಡ ಅಂದ್ರೆ ಏನ್ ಹೇಳ್ತಾರ ಅವರು? ನಾನೇನ್ ತಪ್ಪು ಮಾಡ್ತಾ ಇಲ್ಲ, ಶಾಸ್ತ್ರದಲ್ಲಿ ಇರೋದನ್ನೇ ಮಾಡ್ತಾ ಇರೋದು ನಾನು. ಶಾಸ್ತ್ರದಲ್ಲೇ ಇರೋದು, ಆದ್ರೆ ಅದು ಭವಬಂಧನಕ್ಕೆ ಕಾರಣವಾಗುವಂತಹ ಮಾರ್ಗ. ಇಲ್ಲಿನ ಮುಕ್ತಿ ಅಥವಾ ಭಗವದ್ ಧಾಮಕ್ಕೆ ಹೋಗೋಕೆ ಮಾರ್ಗ ಅಲ್ಲ. ಹಾಗಾಗಿ ಇದು ಖಂಡನೀಯವಾದದ್ದು. ಮತ್ತೆ ಇದು ಅವರು ಒಳಿತಿಗೆ ಅಲ್ಲ ಇದು ಅಂತ ಗುರುಗಳು ಶಿಷ್ಯನಿಗೆ ಬೈತಾ ಇದ್ದಾರೆ. ತಾತ್ಪರ್ಯ. ಮಹಾಭಾರತದಲ್ಲೂ ಕೂಡ, ಇತರ ಸಾಹಿತ್ಯಗಳಲ್ಲೂ ಕೂಡ ಈ ಕರ್ಮಕಾಂಡದ ಮೇಲೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು. ವ್ಯಾಸದೇವರು ಹಾಗೆ ಮಾಡಿದ್ರು. ಮತ್ತೆ ಮನುಷ್ಯರು ಬಹಳ ಹಿಂದಿನ ಕಾಲದಿಂದ ಜನ್ಮವಾದ ಮೇಲೆ ಜನ್ಮ ಬರೀ ಈ ಇಂದ್ರಿಯ ಭೋಗದಲ್ಲೇ ತೊಡಗಿದ್ದಾರೆ. ಭೌತಿಕ ಪ್ರಕೃತಿಯ ಮೇಲೆ ಸ್ವಾಮಿತ್ವವನ್ನ, ಪ್ರಭುತ್ವವನ್ನ ಸಾಧಿಸಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಮನುಷ್ಯ ಜೀವನದ ಜವಾಬ್ದಾರಿ ಏನು ಅನ್ನೋ ಪ್ರಜ್ಞೆ ಕೂಡ ಇಲ್ಲ ಅವ್ರಿಗೆ. ಮನುಷ್ಯ ಜೀವನದ ಉದ್ದೇಶ ಏನು? ಈ ಮಾಯಾ ಪ್ರಪಂಚದಿಂದ ಹೊರಗಡೆ ಹೋಗಕ್ಕೆ ಒಂದು ಅವಕಾಶ. ವೇದಗಳ ಉದ್ದೇಶವೂ ಅದೇ, ಭಗವತ್ತಾಮಕ್ಕೆ ಹೋಗೋದೇ ವೇದಗಳ ಉದ್ದೇಶ. ಈ ಭವಬಂಧನದಲ್ಲಿ, ಭವಸಾಗರದಲ್ಲಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಅದು ಉದ್ದೇಶ ಅಲ್ಲ. ಮತ್ತೆ ಅದಕ್ಕೋಸ್ಕರನೇ ಮನುಷ್ಯ ಜನ್ಮ ಇರೋದು, ಈ ಬಂಧನದಿಂದ ಮುಕ್ತರಾಗೋದಕ್ಕೆ. ಮತ್ತೆ ಹಾಗಾಗಿ ಮನುಷ್ಯನ ಏಕೈಕ ಕರ್ತವ್ಯ ಅಂದ್ರೆ ಭಗವಂತನ ಜೊತೆ ತನ್ನ ಕಳೆದು ಹೋಗಿರುವಂತ ಸಂಬಂಧವನ್ನ ಪುನಃ ಸ್ಥಾಪಿಸಿಕೊಳ್ಳದೆ ಮನುಷ್ಯನ ಕರ್ತವ್ಯ.
ಹಾಗಿರುವಾಗ ಆ ಧರ್ಮದ ಹೆಸರಿನಲ್ಲಿ ಭೋಗದ ಒಂದು ಭೋಗವನ್ನ ಮಾ ಇಂದ್ರಿಯ ಭೋಗವನ್ನ ಮಾಡ್ಕೊಳ್ಳೋದಕ್ಕೆ ಅಥವಾ ಇಂದ್ರಿಯ ಭೋಗವನ್ನು ಪಡ್ಕೊಳ್ಳೋಕ್ಕೆ ಪ್ರೋತ್ಸಾಹಿಸೋದು ತಪ್ಪು. ಅರೆ ವೇದಗಳು ಕರ್ಮಕಾಂಡ ಭಾಗದಲ್ಲಿ ಅದೇ ಇರೋದು. ಹಾಗಾಗಿ ದಾರಿ ತಪ್ಪಿರುವಂತ ಸಮಾಜ. ವ್ಯಾಸದೇವರೇ ಇದನ್ನ ಪ್ರೋತ್ಸಾಹಿಸಿರೋದ್ರಿಂದ ಜನಸಾಮಾನ್ಯರ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಒಂದು ದೊಡ್ಡ ಆಮ್, ಅಡೆತಡೆ ಆಗಿದೆ ಅದು. ಮತ್ತೆ ಜನರು ಅಂತಹ ಭೌತಿಕ ಚಟುವಟಿಕೆಗಳನ್ನ ಬಿಡಿ ಅಂದ್ರೆ ಅವ್ರು ಬಿಡಲ್ಲ. ಯಾಕೆ? ವೇದಗಳೆಲ್ಲ ಇದೆ. ಹಾಗಾಗಿ ಅವರು ಭವಬಂಧನದಲ್ಲಿ ಸಿಕ್ಕಾಕೋತಾರೆ. ಮತ್ತೆ ಇದೇ ತರ ಹಿಂದೆ ಒಂದ್ಸತಿ ಯಾವಾಗ ಇಂತಹ ಭೌತಿಕ ಚಟುವಟಿಕೆಗಳು ಅಂದ್ರೆ ಪ್ರಾಣಿಗಳನ್ನ ಯಜ್ಞದಲ್ಲಿ ಕೊಲ್ಲುವಂತ ಪ್ರಕ್ರಿಯೆ ಹೆಚ್ಚಾದಾಗ ಭಗವಂತ ಬುದ್ಧನಾಗಿ ಅವತರಿಸಿದ. ಅದು ಕೂಡ ಪ್ರಕ್ರಿಯೆ ಇದ್ದಿದ್ದು ವೇದಗಳಲ್ಲೇ ಇರುವಂತ ಪ್ರಕ್ರಿಯೆ ಪ್ರಾಣಿ ವಧೆ. ಆದರೆ ಅದನ್ನು ನಿಲ್ಲಿಸೋದಕ್ಕೆ ಭಗವಂತ ಬುದ್ಧನಾಗಿ ಬಂದ, ವೇದವನ್ನೇ ತಿರಸ್ಕರಿಸ್ಬಿಟ್ಟ. ಹ್ಮ್ ಇದು ಆಗತ್ತೆ ಮುಂದೆ ಅಂತ ಅದನ್ನ ಮುನ್ಗಂಡು ನಾರದ್ರು ಹೇಳ್ತಾ ಇದಾರೆ, ನೀನ್ ಮಾಡಿರೋದು ಖಂಡನೀಯವಾದ ಕೆಲಸ. ಹ್ಮ್ ಭಗವಂತನ ಭಕ್ತಿ ಕೊಡೋ ಬದಲು ನೀನೇನ್ ಮಾಡಿದ್ಯಾ? ಇಂದ್ರಿಯ ಭೋಗಕ್ಕೆ ಮಾರ್ಗವನ್ನು ಕೊಟ್ಟಿಬಿಟ್ಟಿದ್ಯಾ. ಮತ್ತೆ ಜನರು ಅದರಲ್ಲಿ ತೊಡಗ್ತಾರೆ, ಅದನ್ನ ನಿಲ್ಸೋದಿಲ್ಲ. ಹ್ಮ್ ಅರೆ ವೇದಗಳಲ್ಲಿ ಆ ಕರ್ಮಕಾಂಡವನ್ನ ಬಿಟ್ಟು ಬೇರೆ ಭಾಗಗಳು ಇವೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಜೀವನದ ಪರಿಪೂರ್ಣತೆ ಸುಮ್ಮನೆ ಬಹಳಷ್ಟು ಕೆಲಸ ಮಾಡೋದ್ರಿಂದ ಅಥವಾ ಹಣವನ್ನು ಸಂಗ್ರಹ ಮಾಡೋದ್ರಿಂದ, ಸಂಪತ್ತನ್ನು ಸಂಗ್ರಹ ಮಾಡೋದ್ರಿಂದ ಸಾಧ್ಯವಿಲ್ಲ. ಅರೆ ವೈರಾಗ್ಯದಿಂದ ಮಾತ್ರ ಸಾಧ್ಯ. ಅರೆ ಭೌತಿಕವಾಗಿ ಮುಳುಗೋಗಿರೋ ಜನ ಇದನ್ನ ಸ್ವೀಕಾರ ಮಾಡಲ್ಲ. ಅವ್ರ ಪ್ರಕಾರ ಈ ತಥಾಕಥಿತ ವೈರಾಗ್ಯದ ಜೀವನ ಯಾರಿಗೆ ಅಂದ್ರೆ ಯಾರಿಗೆ ನಿಜವಾಗಿಯೂ ಹಣವನ್ನ ಸಂಪಾದನೆ ಮಾಡೋಕ್ಕಾಗಲ್ಲ ಅಂಥವ್ರಿಗೂ, ಅಥವಾ ಯಾರು ಭೌತಿಕ ಜೀವನದಲ್ಲಿ ವಿಫಲರಾಗಿದ್ದಾರೋ ಅಂಥವ್ರಿಗೆ. ಹ್ಮ್. ಮತ್ತೆ ಮಹಾಭಾರತ ಅಂತ ಗ್ರಂಥಗಳಲ್ಲಿ ಭೌತಿಕ ವಿಷಯಗಳು ಇವೆ, ಆಧ್ಯಾತ್ಮಿಕ ವಿಷಯಗಳೊಂದಿಗೆ ಜೊತೆಗೆ ಭಗವದ್ಗೀತೆ ಇದೆ ಮಹಾಭಾರತದಲ್ಲಿ. ಮಹಾಭಾರತದ ಉದ್ದೇಶವೇ ಕೊನೆಗೆ ಭಗವದ್ಗೀತೆಯ ಅಂತಿಮ ಉಪದೇಶಗಳನ್ನ ನೀಡೋದು. ಅದರ ಉದ್ದೇಶ ಏನು? ಈ ಭೌತಿಕ ಬಂಧನ, ಈ ಭೌತಿಕ ಚಟುವಟಿಕೆಗಳಿಂದ ಮುಕ್ತರಾಗೋದು, ಮತ್ತೆ ಕೃಷ್ಣನಿಗೆ ಶರಣಾಗತರಾಗಿ ಭಕ್ತಿಯ ಜೀವನವನ್ನ ನಡೆಸೋದು. ಅದೇ ಭಗವದ್ಗೀತೆಯ ಉದ್ದೇಶ. ಅರೆ ಈ ಭೌತಿಕ ಮನೋಭಾವವನ್ನು ಹೊಂದಿರೋ ಜನ ಆ ಮೂಲ ವಿಷಯವನ್ನ, ಮಹಾಭಾರತದಲ್ಲಿರೋ ಮೂಲ ವಿಷಯವನ್ನ ಬಿಟ್ಬಿಡ್ತಾರೆ. ಅದು ಬಿಟ್ಟು ಅವ್ರಿಗೆ ಮಹಾಭಾರತದಲ್ಲಿರೋ ರಾಜಕೀಯ, ಸಮಾಜಶಾಸ್ತ್ರ ಅಥವಾ ಆ ಪರೋಪಕಾರ ಕಾರ್ಯಗಳು, ಇದು ಅದು ಅಂತ ಅವರು ಬೇರೆ ಬೇರೆ ವಿಷಯಗಳನ್ನ ಹಿಡ್ಕೊಂಡ್ಬಿಡ್ತಾರೆ ಮಹಾಭಾರತದಿಂದ. ಭಗವದ್ಗೀತೆಯನ್ನು ಹಿಡ್ಕೊಳಲ್ಲ. ಹ್ಮ್ ಹಾಗಾಗಿ ಒಂದ್ ರೀತಿಯಲ್ಲಿ ಇದು ವ್ಯಾಸದೇವರು ಆ ದಾರಿ ತಪ್ಪಿಸಿದ್ದಾರೆ ಜನರನ್ನ. ಹಾಗಾಗಿ ನಾರದರು ಅದನ್ನ ಖಂಡಿಸ್ತಾ ಇದ್ದಾರೆ. ಹ್ಮ್ ಮನುಷ್ಯ ಜೀವನದ ನಿಜವಾದ ಅವಶ್ಯಕತೆ ಭಗವಂತನ ಜೊತೆ ನಮಗಿರೋ ಸಂಬಂಧ ಮತ್ತೆ ಅವನಿಗೆ ಶರಣಾಗತರಾಗೋದು. ಹಾಗಾಗಿ ಇದನ್ನ ನೇರವಾಗಿ ನೀನು ಬರೀ ಅಂತ ನಾರದರು ಹೇಳ್ತಾ ಇದ್ದಾರೆ. ಹ್ಮ್ ಪ್ರಭುಪಾದರು ಇಲ್ಲಿ ಬರ್ತಾರೆ, ಒಬ್ಬ ರೋಗಿ ಅವನಿಗೆ ಏನು ತಿನ್ಬೇಡ ಅಂತ ಹೇಳ್ತಾರೋ ಅದನ್ನೇ ತಿನ್ನಕ್ ಇಷ್ಟಪಡ್ತಾನ ಅವನು. ಅರೆ ವೈದ್ಯ ಅದಕ್ಕೆ ಒಪ್ಕೊಳ್ಳಲ್ಲ, ಇಲ್ಲ ಮಾಡಂಗಿಲ್ಲ, ತಿನ್ನಂಗಿಲ್ಲ, ತಿಂದ್ರೆ ಇನ್ನೂ ಆರೋಗ್ಯ ಹಾಳಾಗತ್ತೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಈ ಕಾಮ್ಯ ಕರ್ಮಕ್ಕೆ ತುಂಬಾ ಅಂಟ್ಕೊಂಡಿದಾರೋ ಅವನನ್ನ ಅವನನ್ನ ಡಿಸ್ಟರ್ಬ್ ಮಾಡ್ಬಿಡಿ, ಅವ್ನು ಮಾಡ್ಕೊಳ್ಳಿ ಅವನ ಕೆಲಸ. ಅರೆ ಕ್ರಮೇಣವಾಗಿ ಅವನನ್ನ ಭಕ್ತಿಯ ಮಾರ್ಗಕ್ಕೆ, ಆತ್ಮ ಸಾಕ್ಷಾತ್ಕಾರದ ಮಾರ್ಗಕ್ಕೆ ಕರ್ಕೊಂಡು ಬನ್ನಿ ಅಂತ. ಹ್ಮ್ ಆಮ್, ಹಾಗಾಗಿ ಕೇವಲ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದು ಜನರಿಗೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಹೋಗಕ್ಕೆ ಅವಕಾಶವೇ ಸಿಗದೆ ಹೋದ್ರೆ
ಅದು ಒಂದು ದೊಡ್ಡ ಆ, ಆಪತ್ತು ಅವ್ರ ಜನರಿಗೆ. ಹಾಗಾಗಿ ವ್ಯಾಸದೇವರಿಗೆ ನಾರದರು ಹೇಳ್ತಾ ಇದಾರೆ, ಇಲ್ಲ ನೀನು ಭಗವಂತನ ಬಗ್ಗೆ ಬರಿಬೇಕು, ಈ ರೀತಿ ಜನ ದಾರಿ ತಪ್ಪಿಡ್ತಾರೆ ಅನ್ನೋದನ್ನ ಮುಂದ್ಕೊಂಡು ಅವರು ಈ ರೀತಿ ಆ, ನಾರದರಿಗೆ ನಾರದರು ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ. ಅವ್ರಾಗ್ಲೇ ಧರ್ಮ ಅಂತ ಕಾಮ ಅಂತ ಮುಳುಗೋಗ್ಬಿಟ್ಟಿದ್ದಾರೆ, ನೀನ್ ಇನ್ನೂ ಅದು ಅವರನ್ನ ಪ್ರೋತ್ಸಾಹಿಸಿದ್ಯಾ, ಇದು ಒಳ್ಳೇದಲ್ಲ. ಮುಂದೆ ಅವ್ರಿಗೆ ನಾವು ಬೇಡ ಅಂತ ಹೇಳಿದ್ರು ಅವ್ರು ಕೇಳೋದಕ್ಕೆ ಸಿದ್ಧರಾಗೋದಿಲ್ಲ, ಅಂತ ಪರಿಸ್ಥಿತಿ ಬರುತ್ತೆ ಅಂತ. ಹಾಗಾಗಿ ಕೊನೆಗೆ ಭಗವಂತ ಬುದ್ಧ ಆಗಿ ಬಂದು ವೇದವನ್ನೇ ಅವನು ತಿರಸ್ಕರಿಸ್ಬಿಡ್ತಾನೆ. ಯಾಕೆಂದ್ರೆ ವೇದ ಅಂದ್ರೆ ನಾವು ಪ್ರಾಣಿ ಹತ್ಯೆ ಮಾಡ್ತೀವಿ ಅಂತ ಕೂತಿದ್ರು ಅವರು. ಇಲ್ಲ, ವೇದಾನೇ ನಾನು ಸ್ವೀಕಾರ ಮಾಡಲ್ಲ ಅಂತ ಬುದ್ಧ ಹೇಳಿದಾಗ, ಬುದ್ಧನಿಂದ ಆಕರ್ಷಿತರಾಗಿದ್ದಂತ ಜನರು ಅವನ ಮಾತನ್ನ ಕೇಳಿ ಈ ಪ್ರಾಣಿ ವಧೆಯನ್ನ ನಿಲ್ಲಿಸ್ತಾರೆ. ಹ್ಮ್ ಶ್ಲೋಕ 16. ವಿಚಕ್ಷಣೋಸ್ಯಾರ್ಹತಿ ಭೇದಿತುಂ ವಿಭೋರ್ ಅನಂತಪಾರಸ್ಯ ನಿವೃತ್ತಿತಃ ಸುಖಂ ಪ್ರವರ್ ಪ್ರವರ್ತಮಾನಸ್ಯ ಗುಣೈರನಾತ್ಮನಸ್ ತಥೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋಃ. ಪರಮಪ್ರಭು ಅಸೀಮ. ಮತ್ತೆ ಒಬ್ಬ ದಕ್ಷ ವ್ಯಕ್ತಿ, ಯಾರು ದಕ್ಷನಾಗಿದ್ದಾನೋ, ಎಕ್ಸ್ಪರ್ಟ್ ಆಗಿದ್ದಾನೋ, ಮತ್ತೆ ಭೌತಿಕ ಆನಂದದ ಚಟುವಟಿಕೆಗಳಿಂದ ಯಾರು ನಿವೃತ್ತನಾಗಿದ್ದಾನೋ, ಅವನು ಈ ಅಲೌಕಿಕ ಈ ಅತೀಂದ್ರಿಯ ಅಲೌಕಿಕ ವಿಷಯಗಳನ್ನ ಜ್ಞಾನವನ್ನ ಪಡ್ಕೊಳ್ಳೋಕ್ಕೆ ಯೋಗ್ಯತೆಯನ್ನ ಹೊಂದಿದ್ದಾನೆ. ಆದರೆ ಆ, ಭೌತಿಕ ಆಸಕ್ತಿಯಿಂದಾಗಿ ಯಾರು ಭೌತಿಕ ಚಟುವಟಿಕೆಗಳಿಂದ ನಿವೃತ್ತರಾಗಿಲ್ವೋ ಅವ್ರಿಗೂ ಕೂಡ ಆಧ್ಯಾತ್ಮ ಅಲೌಕಿಕ ಸಾಕ್ಷಾತ್ಕಾರದ ಮಾರ್ಗವನ್ನ ತೋರಿಸ್ಬೇಕು ನೀವು. ಅದಕ್ಕೆ ಮಾರ್ಗ ಪರಮಪ್ರಭುವಿನ ಅಲೌಕಿಕ ಚಟುವಟಿಕೆಗಳ ವರ್ಣನೆ. ಅಂದ್ರೆ ಏನ್ ಹೇಳ್ತಾ ಇದ್ರಿ ಇಲ್ಲಿ ಇವಾಗ? ವೇದಗಳಲ್ಲಿ ಜ್ಞಾನದ ಮಾರ್ಗ ಇದೆ. ಜ್ಞಾನದ ಮಾರ್ಗ ಯಾರಿಗೋಸ್ಕರ ಇರೋದು? ಯಾರು ಕರ್ಮದಿಂದ ನಿವೃತ್ತರಾಗಿದ್ದಾರೋ ಅಂತವ್ರಿಗೆ. ಅರೆ, ಯಾರಿನ್ನು ಭೌತಿಕ ಆಸಕ್ತಿಯನ್ನು ಹೊಂದಿದ್ದು ಕರ್ಮದಿಂದ ನಿವೃತ್ತರಾಗಿಲ್ವೋ ಅವ್ರಿಗೂ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗ ಬೇಕಲ್ವಾ? ಅವ್ರನ್ನ ಹಂಗೆ ಬಿಟ್ಬಿಡಕ್ಕಾತ ಇಲ್ಲ. ಹಾಗಾಗಿ ಅದಕ್ಕೆ ಮಾರ್ಗ ಏನು? ಪರಮಪ್ರಭುವಿನ ಅಲೌಕಿಕ ಲೀಲೆಗಳ ವರ್ಣನೆ ಅಂತ ನಾರದರು ವ್ಯಾಸದೇವರು ಹೇಳ್ತಾ ಇದ್ದಾರೆ. ನೀನು ವೇದಾಂತ ಸೂತ್ರ ಇವೆಲ್ಲ ನೀನು ಕೊಟ್ಟಿರೋದು ಯಾರು ಭೌತಿಕ ಚಟುವಟಿಕೆಗಳಿಂದ ನಿವೃತ್ತರಾಗಿದ್ದಾರೋ ಅಂತವ್ರಿಗೆ. ಆದ್ರೆ ಇನ್ನೂ ಭೌತಿಕ ಆಸಕ್ತಿಯನ್ನು ಹೊಂದಿರೋರ ಕತೆ ಏನು? ಅವ್ರಿಗೇನಿದೆ ಮಾರ್ಗ? ಅವ್ರೇನ್ ಮಾಡ್ಬೇಕು? ಸುಮ್ಮನೆ ಭಗವಂತನ ಬಗ್ಗೆ, ಭಗವಂತನ ಲೀಲಾ ಶ್ರವಣ ಮಾಡ್ಬೇಕಷ್ಟೇ. ಹಾಗಾಗಿ ನೀವು ಅದನ್ನು ಬರೀರಿ. ಹ್ಮ್ ಹ್ಮ್ ದೇವರ ಕುರಿತಾದ ಜ್ಞಾನ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆ, ಅದು ಸಾಮಾನ್ಯ ವ್ಯಕ್ತಿಗಳು, ಅಂದ್ರೆ ಯಾರು ಭೌತಿಕವಾಗಿ ಅಂಟ್ಕೊಂಡ್ಬಿಟ್ಟಿದಾರೋ ಅಂತವ್ರಿಗೆ ಅರ್ಥ ಆಗೋದು ಕಷ್ಟ. ಹ್ಮ್ ಬರೀ ಭೌತಿಕ ಚಟುವಟಿಕೆಗಳಿಂದ ನಿವೃತ್ತರಾಗಿರೋ ಮಾತ್ರ, ಅಂದ್ರೆ ಸನ್ಯಾಸಿಗಳು ಅಂತವ್ರು. ಅದಕ್ಕೆ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅಂದ್ರೆ ಬಹಳ ಜನ್ಮಗಳ ನಂತರ ಅಂತಹ ಜ್ಞಾನಿ ಹ್ಮ್ ಕೊನೆಗೆ ವಾಸುದೇವ ಸರ್ವಮಿತಿ ಅಂತ ಕೃಷ್ಣನಿಗೆ ಶರಣಾಗತನಾಗ್ತಾನೆ. ಅಂದ್ರೆ ಸಾವಿರಾರು ಜನಗಳಲ್ಲಿ ಒಬ್ಬ ವ್ಯಕ್ತಿ ಈ ಒಂದು ನಿಜವಾದ ಅಲೌಕಿಕ ಸಾಕ್ಷಾತ್ಕಾರದ ಮಾರ್ಗವನ್ನ ಪ್ರವೇಶ ಮಾಡ್ತಾನೆ. ಮತ್ತೆ ಅಂತ ಸಾವಿರಾರರಲ್ಲಿ ಯಾರೋ ಒಬ್ಬ ಭಗವಂತನ ಬಗ್ಗೆ ತಿಳ್ಕೊಳಕ್ ಸಾಧ್ಯ. ಹ್ಮ್ ಹಾಗಾಗಿ ನೇರವಾದ ಪ್ರಕ್ರಿಯೆ ಕೊಡಪ್ಪ. ಆ ಈ ಜ್ಞಾನದ ಮಾರ್ಗದಲ್ಲಿ ಹೋಗಿ ಸಾವಿರಾರು ಜನ್ಮಗಳಾದ ಬಳಿಕ ಒಬ್ಬ ವ್ಯಕ್ತಿ ಮೊದಲೇ ಜ್ಞಾನದ ಮಾರ್ಗಕ್ಕೆ ಹೋಗೋರೇ ಕಷ್ಟ. ಆ ಜ್ಞಾನದ ಮಾರ್ಗದಲ್ಲಿ ಸಹಸ್ರಾರು ಬೇಕಾದಷ್ಟು ಜನ್ಮಗಳಾದ್ಮೇಲೆ ಒಬ್ಬ ವ್ಯಕ್ತಿ ಕೃಷ್ಣ ಹತ್ರ ಬರ್ತಾನೆ. ಯಾಕೆ ಕೃಷ್ಣ ಹತ್ರ ನೇರವಾಗಿ ಬರೋ ಮಾರ್ಗ ಯಾಕೆ ಕೊಡಬಾರ್ದು ನೀನು? ಅದು ಭಗವಂತನ ಅಲೌಕಿಕ ಲೀಲೆಗಳ ವರ್ಣನೆಯಿಂದ ಅದು ಸಾಧ್ಯವಾಗತ್ತೆ. ಜನರು ನೇರವಾಗಿ ಕೃಷ್ಣನ ಹತ್ರ ಬರ್ತಾರೆ. ಇಷ್ಟೊಂದು ಜ್ಞಾನ, ಇಷ್ಟೊಂದು ಜನ್ಮಗಳ ವ್ಯರ್ಥತೆ ಇಲ್ಲ. ಹ್ಮ್ ಮತ್ತೆ ವ್ಯಾಸದೇವರು
ಆಗ್ಲೇ ಆ ಹಂತದಲ್ಲಿರೋರು ಅವರು ಭೌತಿಕ ಚಟುವಟಿಕೆಗಳಿಂದ ನಿವೃತ್ತರಾದವರು. ಹಾಗಾಗಿ ಅವರು ಆ ಜ್ಞಾನವನ್ನು ಕೊಡ್ಬೋದು, ಮಾರ್ಗವನ್ನು ಕೊಡ್ಬೋದು. ಹ್ಮ್ ಹಾಗಾಗಿ ಭಾಗವತ ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಆ ಆಸ್ತಿಕ ಜ್ಞಾನ, ಆಸ್ತಿಕ ಆ ಭಗವಂತನ ಬಗ್ಗೆ ಕುರಿತಾದ ಜ್ಞಾನ. ಹಾಗಾಗಿ ಅದು ಔಷಧಿ ಇದ್ದಂಗೆ ಜನರಿಗೆ, ಸಾಮಾನ್ಯ ಜನರಿಗೆ. ಯಾಕೆಂದ್ರೆ ಅದರಲ್ಲಿ ಭಗವಂತನ ಅಲೌಕಿಕ ಚಟುವಟಿಕೆಗಳ ವರ್ಣನೆ ಇದೆ. ಮತ್ತೆ ಭಗವಂತನ ಕುರಿತಾದ ಚಟುವಟಿಕೆ ಮತ್ತೆ ಭಗವಂತ ಬೇರೆ ಅಲ್ಲ. ಹಾಗಾಗಿ ಭಾಗವತ ಭಗವಂತನ ಸಾಹಿತ್ಯಿಕ ಅವತಾರ. ಸಾಮಾನ್ಯ ಜನರು ಸುಮ್ಮನೆ ಭಗವಂತನ ಚಟುವಟಿಕೆಗಳನ್ನು ಶ್ರವಣ ಮಾಡೋದ್ರಿಂದಲೇ ನೇರವಾಗಿ ಭಗವಂತನ ಸಂಘವನ್ನ ಮಾಡ್ತಾರೆ. ಹಾಗಾಗಿ ಕ್ರಮೇಣವಾಗಿ ಹೃದ್ರೋಗದಿಂದ ಪರಿಶುದ್ಧರಾಗ್ತಾರೆ. ಹೃದ್ರೋಗ ಅಂದ್ರೆ ಭೌತಿಕ ರೋಗ, ಚರ್ಮ ರೋಗ, ನಾನು ನನ್ನದು ಅನ್ನೋ ಒಂದು ರೋಗದಿಂದ ಅವರು ಕ್ರಮೇಣವಾಗಿ ಪರಿಶುದ್ಧರಾಗ್ತಾರೆ. ಮತ್ತೆ ಆಚಾರ್ಯರು ಈ ವಿಚಾರವನ್ನ ಜನರಿಗೆ ಕೊಡೋದಕ್ಕೆ ಸೂಕ್ತ ಸಮಯ, ಕಾಲ ಇವೆಲ್ಲವನ್ನ ನೋಡ್ಕೊಂಡು ಅವರು ಇನ್ನೂ ಹೊಸ ಹೊಸ ರೀತಿಗಳಲ್ಲಿ ಕೊಡ್ಬೋದು ಇದೇ ಜ್ಞಾನವನ್ನ. ಮಂದ ಬುದ್ಧಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಭಕ್ತರು ಅದನ್ನು ಪ್ರಸ್ತುತಪಡಿಸ್ಬೋದು. ಆದ್ರೆ ಇಂತಹ ಭಗವಂತನ ಅಲೌಕಿಕ ಚಟುವಟಿಕೆಗಳೇ ಮಾತ್ರ ಅಂದ್ರೆ ಭಕ್ತರು ಈ ರೀತಿ ಪ್ರಚಾರ ಮಾಡೋದ್ರಿಂದ ಮಾತ್ರ ಮೂರ್ಖ ಜನರು, ಭೌತಿಕವಾಗಿ ಮುಳುಗೋಗಿರೋ ಜನರು ಕೂಡ ಭಗವಂತನ ಹತ್ರ ಬರ್ಬೋದು, ಮತ್ತೆ ಅವರ ಜೀವನ ಬದಲಾಗುತ್ತೆ. ಚೈತನ್ಯ ಮಹಾಪ್ರಭು ಮತ್ತೆ ಅವರ ಅನುಯಾಯಿಗಳೆಲ್ಲರೂ ಕೂಡ ಈ ವಿಚಾರದಲ್ಲಿ ಬಹಳ ದಕ್ಷತೆಯನ್ನ ತೋರಿಸಿದ್ದಾರೆ. ಅದೇ ಮಾರ್ಗವನ್ನ ನಾವು ಪಾಲನೆ ಮಾಡೋದ್ರಿಂದ, ಹೊಸ ಮಾರ್ಗವನ್ನ ಏನ್ ನಾವು ಕಂಡುಹಿಡಿಬೇಕಾಗಿಲ್ಲ. ಪ್ರಭುಪಾದರು ಏನ್ ಕೊಟ್ಟಿದಾರೋ ಅದನ್ನು ಅನುಸರಿಸೋದ್ರಿಂದಾನೇ ಸಮಾಜ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ನಡೆಯುತ್ತೆ, ಮತ್ತೆ ಶಾಂತಿಯುತ ಆನಂದದ ಜೀವನವನ್ನು ಜನರು ನಡೆಸಬಹುದಾಗಿದೆ. ಹಾಗಾಗಿ ಮಾರ್ಗ ಇರೋದು ಎಲ್ಲರಿಗೂ ಭಗವಂತನ ಲೀಲಾ ಶ್ರವಣ. ಸಾಮಾನ್ಯ ಜನರು ಕೂಡ ಸುಮ್ಮನೆ ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ, ಇವಾಗ ಜ್ಞಾನದ ಮಾರ್ಗ ಅಂದ್ರೆ ಎಷ್ಟೊಂದು ನಮಗೆ ಸಾಮಾನ್ಯ ಜನರಿಗೆ ಅರ್ಥವಾಗದೇ ಇರುವಂತ ವಿಷಯಗಳು. ಹ್ಮ್ ಎಲ್ಲವನ್ನು ತ್ಯಜಿಸ್ಬೇಕು, ಕಾಡಿಗೆ ಹೋಗ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು, ಹ್ಮ್ ಆ ಮತ್ತೆ ತಾತ್ವಿಕ ಊಹಾಪೋಹದ ಮೂಲಕ ಭಗವಂತನನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ತತ್ವಜ್ಞಾನ. ಆ ಭಾಗವತದಲ್ಲಿ 2ನೇ 3ನೇ ಸ್ಕಂದದಲ್ಲಿ ನಾವು ಬರೀ ಈ ಸೃಷ್ಟಿಯ ಬಗ್ಗೆ ವಿಚಾರ ಇದೆ, ಅದನ್ನ ಓದಿದ್ರೆ ನಮ್ಗೆ ಅರ್ಥನೇ ಆಗಲ್ಲ, ಹೆಚ್ಚು ಕಡಿಮೆ. ಹಾಗಾಗಿ ಜ್ಞಾನದ ಮಾರ್ಗ ಎಲ್ಲರ ಬುದ್ಧಿಯನ್ನು ಮೀರಿರುವಂಥದ್ದು. ಎಲ್ಲರೂ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಈ ಜ್ಞಾನಿಗಳ ಮಾರ್ಗ. ಅರೆ ಭಗವಂತನ ಅಲೌಕಿಕ ಅದ್ಭುತವಾದ ಸುಂದರ ಲೀಲೆಗಳನ್ನು ಶ್ರವಣ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತೆ ಅದೆಲ್ಲ ಸರ್ಕಸ್ ಎಲ್ಲ ಮಾಡಿ ಆ ಜ್ಞಾನಿಗಳು ಕೊನೆಗೆ ಬರೋದು ಭಗವಂತನ ಹತ್ರನೇ. ಹಾಗಾಗಿ ಭಾಗವತದ ಮೂಲಕ ಆ ಜ್ಞಾನಿಗಳಿಗಿಂತ ತೋರಿಕೆಗೆ, ಅಂದ್ರೆ ಹೊರಗಿ ನೋಟದಲ್ಲಿ ನಾವು ಅವ್ರಿಗಿಂತ ಕೆಳಮಟ್ಟದಲ್ಲಿರುವಂಗೆ ಕಾಣ್ಬೋದು. ಯಾಕಂದ್ರೆ ಅವರಷ್ಟು ಮಾನಸಿಕ ಊಹಾಪೋಹ, ಏನೋ ತರ್ಕ ಅದು ಇದು ನಾವೆಲ್ಲ ಏನು ಮಾಡ್ತಾ ಇಲ್ಲ. ಅರೆ ಅವ್ರದೆಲ್ಲ ಮಾಡಿ ಕಷ್ಟಪಟ್ಟು ಯಾವ ಹಂತಕ್ಕೆ ಬರ್ತಾರೋ ಆ ಹಂತಕ್ಕೆ ನಮ್ ನೇರವಾಗಿ ಹೊಟ್ಟೋಗ್ಬಿಡ್ತೀವಿ. ಹೆಂಗೆ ಅಂದ್ರೆ ಅವ್ರು ಮೆಟ್ಲತ್ಕೊಂಡು ಬರ್ತಾ ಇದಾರೆ, ನಾವು ಲಿಫ್ಟ್ ತಗೊಂಡ್ಬಿಡ್ತೀವಿ. ಅವ್ರು ಮೆಟ್ಲತ್ಕೊಂಡು ಸಾವಿರಾರು ವರ್ಷಗಳಾದ್ಮೇಲೆ ಭಗವಂತನ ಹತ್ರ ಬರ್ತಾರೆ, ಕೃಷ್ಣ ಹತ್ರ ಬರ್ತಾರೆ, ನಾವು ನೇರವಾಗಿ ಹೊಟ್ಟೋಗ್ಬಿಡ್ತೀವಿ ಭಾಗವತದಿಂದ. ಹಾಗಾಗಿ ದೊಡ್ಡ ದೊಡ್ಡ ಜ್ಞಾನಿಗಳನ್ನೂ ನಾವು ಮೀರಿದೀವಿ, ಭಕ್ತಿಯ ಮಾರ್ಗವನ್ನ ಯಾರು ಸ್ವೀಕರಿಸ್ತಾರೋ ಅವರು. ಶ್ಲೋಕ 17 ಸುಂದರವಾದ ಶ್ಲೋಕ. ತ್ಯಕ್ವಾ ಸಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪಠೇತ್ತತೋ ಯದಿ ಯತ್ರ ಕ್ವಾವಾ ಭದ್ರಂ ಅಭೂದ ಮುಷ್ಯಕಿಂ ಕೋ ವಾರ್ತ ಆಪ್ತೋ ಭಜತಾಂ ಸ್ವಧರ್ಮತಃ. ತ್ಯಕ್ವಾ ಸ್ವಧರ್ಮಂ, ಒಬ್ಬ ವ್ಯಕ್ತಿ ತನ್ನ ಭೌತಿಕ ವೃತ್ತಿಯನ್ನೇ ತ್ಯಜಿಸ್ಬಿಟ್ಟಿದ್ದಾನೆ. ಯಾದಕ್ಕೆ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ.
ಅಂಥವನು ಕೆಲವೊಮ್ಮೆ ಅಪಕ್ವ ಸ್ಥಿತಿಯಲ್ಲಿ ಆ ಪಥದಿಂದ ಪತಿತನೂ ಆಗ್ಬೋದು, ಆದ್ರೂ ಕೂಡ ಅವನು ಯಶಸ್ವಿ ಆಗೋ ಯಾವ ಅಪಾಯವೂ ಇಲ್ಲ, ಅಥವಾ ವಿಫಲನಾಗೋ ಯಾವ ಅಪಾಯವೂ ಇಲ್ಲ. ಅಂದ್ರೆ ಅವನು ಯಶಸ್ವಿ ಆಗೇ ಆಗ್ತಾನೆ. ಒಬ್ಬ ವ್ಯಕ್ತಿ ಎಲ್ಲವನ್ನ ಬಿಟ್ಟು, ವೃತ್ತಿ ಕರ್ತವ್ಯಗಳನ್ನ ಬಿಟ್ಟು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಅಪಕ್ವ ಸ್ಥಿತಿಯಲ್ಲಿ ಅವನು ಪತಿತನಾದ್ರೂ ಕೂಡ ಅವನು ವಿಫಲನಾಗೋ ಯಾವ ಅಪಾಯವೂ ಇಲ್ಲ. ಇನ್ನೊಂದೆಡೆ ಭಕ್ತನಲ್ಲದೆ ಇರೋನು, ಅವನು ಚೆನ್ನಾಗಿ ತನ್ನ ವೃತ್ತಿ ಕರ್ತವ್ಯಗಳಲ್ಲಿ ತೊಡಗಿದ್ದಾನೆ, ಆದರೆ ನಿಜವಾಗ್ಲೂ ಅವನು ಏನನ್ನೂ ಸಾಧಿಸೋದಿಲ್ಲ, ಅವನೇನನ್ನು ಪಡೆಯೋದಿಲ್ಲ ಅಂತ ಇದೆ ಈ ಶ್ಲೋಕ. ಅಂದ್ರೆ ಸಾಮಾನ್ಯವಾದ ಜನರು ತಮ್ಮ ಜೀವನದಲ್ಲಿ ಏನು ಲಾಭವನ್ನ ಪಡ್ಕೊಳ್ಳೋದಿಲ್ಲ. ಸಾಮಾನ್ಯವಾದ ಜನರು ಅಂದ್ರೆ ಭಕ್ತರಲ್ಲದೆ ಇರೋರು, ಅವ್ರು ಏನ್ ಮಾಡ್ತಾ ಇದಾರೆ, ವೃತ್ತಿ ಕರ್ತವ್ಯಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಈ ಶ್ಲೋಕ ಹೇಳ್ತಾ ಇದೆ ಅವ್ರು ಏನನ್ನೂ ಸಾಧಿಸಲ್ಲ. ಆದ್ರೆ ಭಕ್ತರು ಅವರು ತಮ್ಮ ವೃತ್ತಿ ಕರ್ತವ್ಯಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ, ಅವ್ರು ಏನೋ ಕಾರಣದಿಂದ ಅವ್ರೇನಾದ್ರು ಭಕ್ತಿಯಿಂದ ಪತಿತರಾದ್ರೂ ಕೂಡ ಅವರು ಯಶಸ್ವಿ ಆಗ್ತಾರೆ. ಯಾಕಂದ್ರೆ ಭಕ್ತಿಗೆ ಒಂದ್ಸತಿ ಬಂದ್ಮೇಲೆ ಭಗವಂತ ಅಂತವ್ರನ್ನ ಬಿಡಲ್ಲ. ಅರೆ ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ವೃತ್ತಿ ಕರ್ತವ್ಯಗಳನ್ನ ಚೆನ್ನಾಗಿ ಮಾಡ್ತೀನಿ ಅಂತ ಯಾರೋ ಚೆನ್ನಾಗಿ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿದ್ದಾರೆ. ಅರೆ ಈ ಭಾಗವತ ಶ್ಲೋಕ ಹೇಳ್ತದೆ ಅವ್ರು ಏನು ಸಾಧಿಸ್ತಾ ಇಲ್ಲ. ಅವ್ರೇನು ಸಾಧಿಸ್ತಾ ಇಲ್ಲ. ಹರೇ ಕೃಷ್ಣ ಪ್ರಭು, ನಿಮ್ದು ಮ್ಯೂಟ್ ಆಗಿದೆ ಪ್ರಭು. ಮ್ಯೂಟ್ ಮಾಡಕ್ ಹೋಗಿ ನಾನೇ ಮ್ಯೂಟ್ ಆಗ್ಬಿಟ್ಟೆ. ಮನುಷ್ಯ ಜೀವನದಲ್ಲಿ ಬೇಕಾದಷ್ಟು ಕರ್ತವ್ಯಗಳಿದೆ. ಇನ್ನೊಂದು ಭಾಗವತ ಶ್ಲೋಕ ಇದೆ, ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಹೇಳ್ತಾ ಇದ್ದಾರೆ 6 ತರದ ಋಣಗಳಿದೆ ಮನುಷ್ಯನಿಗೆ. ದೇವತೆಗಳು, ಋಷಿ, ಆಪ್ತರು, ದೇವರ್ಷಿ, ಭೂತ ಬೇರೆ ಜೀವಿಗಳು, ಆಪ್ತ ನಮ್ಗೆ ಬೇಕಾಗಿರೋರು, ನೃಣಾಂ ಮನುಷ್ಯರು, ಪಿತೃಗಳು. ಇವ್ರ 6 ವರ್ಗದವರೆಡೆಗೆ ನಮಗೆ ಕರ್ತವ್ಯ ಇದೆ, ಋಣ ಇದೆ. ಹಾಗಾಗಿ ಒಬ್ಬ ಮನುಷ್ಯನಾಗಿ ಹುಟ್ಟಿ ನಾವು ಈ 6 ವರ್ಗದ ಜನರಿಗೆ ನಮ್ಮ ಋಣವನ್ನ ನಾವು ತೀರಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಮಾಡ್ತೇ ಹೋದ್ರೆ ಅದು ಪಾಪ ಫಲ ಆಗುತ್ತೆ. ಅದರಿಂದ ಪಾಪ ಸಂಗ್ರಹವಾಗತ್ತೆ. ಇಷ್ಟೊಂದು ಕರ್ತವ್ಯಗಳಿದೆ, ಯಾರಿಗೂ ಗೊತ್ತೂ ಇಲ್ಲ. ಇಷ್ಟೊಂದು ಕರ್ತವ್ಯಗಳಿವೆ ಅಂತಾನೆ ಗೊತ್ತಿಲ್ವಲ್ಲ. ಕರ್ತವ್ಯಗಳು ಮಾಡ್ತಾ ಇಲ್ಲದೆ ಇರೋದ್ರಿಂದ ಪಾಪ ಸಂಗ್ರಹ ಆಗ್ತಾನೆ ಇದೆ. ಅದಕ್ಕೆ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಕರ್ತವ್ಯಗಳನ್ನ ಬಿಟ್ಟು ನನಗೆ ಶರಣಾಗತನಾಗು. ಆಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಯೋಚನೆ ಮಾಡ್ಬೇಡ. ಹಾಗಾಗಿ ಯಾರು ಎಲ್ಲವನ್ನ ಬಿಟ್ಟು ಕೃಷ್ಣನಿಗೆ ಶರಣಾಗತರಾಗ್ತಾರೋ ಅವರು ಇಲ್ಲಿ ಹೇಳ್ತಾ ಇದಾರೆ, ಅವರು ಭಕ್ತಿ ಸೇವೆಯಲ್ಲಿ ತೊಡಗಿ ಅವರ ಜೀವನ ಏನಾದ್ರು ಯಶಸ್ವಿ ಆದ್ರಂತೂ ಅವ್ರು ಭಗವದ್ಧಾಮ ಕೊಟ್ಟೋಗ್ಬಿಡ್ತಾರೆ. ಆದ್ರೆ ಯಾವುದೋ ಒಂದು ತಾತ್ಕಾಲಿಕವಾದ ಒಂದು ಭಾವನೆಯಿಂದಾಗಿ ಅವರು ಭಕ್ತಿ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಕೆಲ ವರ್ಷಗಳಾದ್ಮೇಲೆ ಅವರು ಅದರಿಂದ ಹೊರಗಡೆ ಬಂದ್ರು ಕೂಡ, ಉದಾಹರಣೆಗೆ ಭರತ್ ಮಹಾರಾಜ ಮಹಾಭಕ್ತ, ಭಕ್ತಿಯಲ್ಲಿ ಭಾವದ ಅಂತ ತನಕ ಬಂದಿದ್ದ. ಆದ್ರೆ ಅವನು ಜಿಂಕೆ ಮೇಲೆ ಮನಸ್ಸನ್ನ ಇಟ್ಟುಬಿಟ್ಟು ಅವನು ಪತಿತನಾಗಿ ಹೋಗ್ತಾನೆ. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಜನ್ಮ ಪಡ್ಕೋತಾನೆ. ಆಮೇಲೆ ಆ ಜನ್ಮವಾದ್ಮೇಲೆ ಇನ್ನೊಂದು ಜನ್ಮದಲ್ಲಿ ಅವನು ಜಡಭರತನಾಗಿ ಜನ್ಮ ತಗೊಂಡು 3 ಜನ್ಮಗಳಲ್ಲಿ ಅವನು ಭಗವದ್ಧಾಮವನ್ನು ಪಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವನು ಪತಿತನಾದ ತಾತ್ಕಾಲಿಕವಾಗಿ, ಆದರೆ ಅವನು ವಿಫಲನಾಗ್ಲಿಲ್ಲ ಅವನ ಪ್ರಯಾಣದಲ್ಲಿ. ಅದೇ ರೀತಿ ಚಿತ್ರಕೇತು ಶಿವನೆಡೆಗೆ ಅವನು ಅಪರಾಧವನ್ನ ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಅವನು ವೃತ್ರಾಸುರನಾಗಿ ಜನ್ಮ ತಗೊಳ್ತಾನೆ. ಮುಂದಿನ ಜನ್ಮದಲ್ಲಿ ಅವನು ಪರಿಪೂರ್ಣತೆ ಸಾಧನೆ ಮಾಡಿ ಭಗವಂತನ ಹತ್ರ ಹೊರಟೋಗ್ಬಿಡ್ತಾನೆ. ಹಾಗಾಗಿ ಪತಿತರಾದ್ರೂ ಕೂಡ, ಆಗೋ ಸಾಧ್ಯತೆ ಇದ್ರೂ ಕೂಡ ಶಾಸ್ತ್ರ ಹೇಳ್ತಾ ಇದೆ, ಇಲ್ಲ, ಭಗವಂತನಿಗೆ ಶರಣಾಗತರಾಗಿ. ಪತನಕ್ಕೆ ಅವಕಾಶ ಇದೆ, ಸಾಧ್ಯತೆ ಇದೆ. ಆದ್ರೆ ಒಬ್ಬ ವ್ಯಕ್ತಿ ಪತಿತನಾದ್ರೂ ಕೂಡ
ಅವನು ಎಂದಿಗೂ ಭಗವಂತನ ಪಾದ ಪದ್ಮಗಳನ್ನ ಮರೆಯೋದಿಲ್ಲ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದ್ಸತಿ ಒಬ್ಬ ಜೀವಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಅವನು ಆ ಸೇವೆಯಲ್ಲಿ ಮುಂದುವರಿತಾನೆ. ಈ ಜನ್ಮದಲ್ಲಲ್ಲ, ಮುಂದಿನ ಜನ್ಮದಲ್ಲಿ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಸ್ವಲ್ಪ ಭಕ್ತಿಯನ್ನು ಮಾಡಿದ್ರು ಕೂಡ ಮಹಾಪಾಯಕಾರಿ ಪರಿಸ್ಥಿತಿಯಿಂದ ಅದು ನಮ್ಮನ್ನು ರಕ್ಷಿಸುತ್ತೆ. ಯಾವುದದು ಮಹಾಪಾಯಕಾರಿ ಪರಿಸ್ಥಿತಿ? ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಸಿಗದೆ ಇರೋದು. ಯಾಕಂದ್ರೆ ಮನುಷ್ಯ ಜನ್ಮದಲ್ಲಿ ಒಂದರಲ್ಲೇ ಇರೋದು ಅವಕಾಶ ಇನ್ನಿಂದ ತಪ್ಸ್ಕೊಂಡು ಹೋಗಕ್ಕೆ. ಆ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರ ಅಜಾಮಿಲನ ಬಗ್ಗೆ ಬರೀತಾರೆ. ಅಜಾಮಿಲನ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅವನು ಭಕ್ತನಾಗಿದ್ದ, ಆಮೇಲೆ ಯೌವನಾವಸ್ಥೆಯಲ್ಲಿ ಪತಿತನಾಗೋದ. ಆದ್ರೂ ಕೂಡ ಭಗವಂತ ಅವನನ್ನ ಕೊನೆಯಲ್ಲಿ ರಕ್ಷಿಸ್ತಾನೆ. ಹಾಗಾಗಿ ಒಂದ್ಸತಿ ಕೃಷ್ಣ ಭಕ್ತಿಗೆ ಬಂದ್ಮೇಲೆ ಕೃಷ್ಣ ಅಂತಹ ಭಕ್ತಿಯ ಜೀವಿಯನ್ನ ಬಿಡೋದಿಲ್ಲ. ಹೇಗಾರು ಮಾಡಿ ಕರ್ಕೊಂಡು ಹೋಗ್ತಾನೆ ವಾಪಸ್. ಅರೆ, ಭಕ್ತನಲ್ದೇ ಇರೋನು ಏನ್ ಸಾಧನೆ ಮಾಡಿದಾನೆ? ಅವನು ಏನೇನು ಸಾಧನೆ ಮಾಡಿದಾನೋ ಎಲ್ಲವೂ ತಾತ್ಕಾಲಿಕ. ಅಲ್ಲದೆ ಅವನು ಏನೇನು ಸಂಗ್ರಹ ಮಾಡಕ್ಕೆ ಪ್ರಯತ್ನದಲ್ಲಿ ತೊಡಗಿದಾನೋ ಅದೆಲ್ಲದರಲ್ಲೂ ಕೂಡ ಕರ್ಮಫಲ ಇದೆ. ಹೆಚ್ಚು ಕಡಿಮೆ ಕಲಿಯುಗದಲ್ಲಿ ಎಲ್ಲಾ ಕರ್ಮಗಳು ಪಾಪದಿಂದ ತುಂಬಿವೆ. ಹಾಗಾಗಿ ಅವನು ಅಷ್ಟು ಕಷ್ಟ ಪಟ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ನರಕಕ್ಕೆ ಹೋಗಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾನೆ. ಇಲ್ಲದೆ ಹೋದ್ರು ಅವನ್ ಏನೇನ್ ಗಳಿಸಿದಾನೋ ಎಲ್ಲವೂ ಕೂಡ ಈ ಜನ್ಮದ ಅಂತ್ಯದಲ್ಲಿ ಅವನು ಬಿಟ್ಟು ಹೋಗಬೇಕಾಗತ್ತೆ. ಹಾಗಾಗಿ ಏನ್ ಸಾಧನೆ ಮಾಡ್ದ ಅವನು? ಏನನ್ನ ಸಾಧನೆ ಮಾಡ್ದ ಜೀವನದಲ್ಲಿ? ಇಷ್ಟೊಂದು ಕಷ್ಟ ಪಟ್ಕೊಂಡು ಸಮಯ ಇಲ್ಲದೆ ಕತ್ತೆಗಳ ತರ ದುಡ್ದು ಏನ್ ಪ್ರಯೋಜನ ಆಯ್ತು? ಸುಮ್ಮನೆ ಈ ಒಂದು ಜೀವನ, ತಾತ್ಕಾಲಿಕ ಜೀವನ ಸ್ವಲ್ಪ ಆರಾಮವಾಗಿ ನಡೆಸೋದಕ್ಕೆ ಅಂತ ಮಾಡಿರೋದಾದ್ರೆ ಅದು ಕೂಡ ಸರಿ ನಿಜ ಅಲ್ಲ. ಯಾಕಂದ್ರೆ ಈ ಜೀವನ ಹೇಗೆ ನಡಿಬೇಕು ಅನ್ನೋದು ಆಗ್ಲೇ ಪೂರ್ವ ನಿರ್ಧಾರಿತವಾಗೋಗಿದೆ. ಹಾಗಾಗಿ ಈ ಜೀವನದ ಪರಿಸ್ಥಿತಿಯನ್ನು ಕೂಡ ಅವನು ಸರಿಪಡಿಸ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ಅದು ಪೂರ್ವ ನಿರ್ಧಾರಿತ. ತೊಡಗಿರೋ ಕರ್ತವ್ಯಗಳಿಂದ ಎಷ್ಟೊಂದು ಹೊಸ ಕರ್ಮ ಸಂಗ್ರಹವಾಗಿದೆ. ಅದರಿಂದ ಮುಂದಿನ ಜನ್ಮದಲ್ಲಿ ಕಷ್ಟವನ್ನು ಅನುಭವಿಸ್ತಾನೆ. ಹಾಗಾಗಿ ಈ ಜನ್ಮದಲ್ಲೂ ಉಪಯೋಗ ಆಗ್ಲಿಲ್ಲ, ಮುಂದಿನ ಜನ್ಮದಲ್ಲೂ ಉಪಯೋಗ ಆಗ್ಲಿಲ್ಲ. ಅದೇ ಯಾವ ವ್ಯಕ್ತಿ ಬುದ್ಧಿವಂತಿಕೆಯಿಂದ ಭಗವಂತನಿಗೆ ಶರಣಾಗತನಾಗ್ತಾನೋ, ಭಗವಂತ ತಾನೇ ಅವನನ್ನ ಉದ್ಧಾರ ಮಾಡೋ ಜವಾಬ್ದಾರಿ ತಗೊಂಡ್ಬಿಡ್ತಾನೆ. ಭಕ್ತನಲ್ಲದೆ ಇರೋವನು ತನ್ನ ಶ್ರಮದ ಪ್ರಕಾರವಾಗಿ ತಾನು ಪ್ರಯತ್ನವನ್ನ ಮಾಡಬೇಕು. ಏನ್ ಸಾಧನೆ ಮಾಡ್ತಾನೋ ಸಾಧನೆ ಮಾಡ್ತಾನೆ. ಆದ್ರೆ ಭಕ್ತ ಭಗವಂತನ ಶಕ್ತಿಯಿಂದ, ಭಗವಂತನ ಕೃಪೆಯಿಂದ ಅವನು ಬೇರೆ ಯಾರು ಸಾಧನೆ ಮಾಡಕ್ ಆಗದೆ ಇರುವಂತಹ ಗತಿಯನ್ನ ಪಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಕೇವಲ ಬುದ್ಧಿವಂತರು ಮಾತ್ರ ಭಕ್ತಿ ಸೇವೆಯನ್ನ ಸ್ವೀಕರಿಸೋದು. ಭೌತಿಕವಾಗಿ ಮುಳುಗೋಗಿರೋರು ನಿಜವಾದ ಬುದ್ಧಿವಂತರಲ್ಲ. ಅವರಿಗೆ ಭೌತಿಕವಾಗಿ ಬುದ್ಧಿ ಇರ್ಬೋದು, ಅರೆ ಅದು ನಿಜವಾದ ಬುದ್ಧಿ ಅಲ್ಲ. ಸೊ ಇಷ್ಟು ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ, ಭಕ್ತಿ ಸೇವೆ ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಮತ್ತೆ ಹೇಗೆ ಜೀವನ ನಡೆಸ್ಬೇಕು? ಬೇರೆ ಕೆಲ್ಸಗಳು ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಆದ್ರೆ ಜೀವನದ ಗುರಿ ಕೃಷ್ಣ ಭಕ್ತಿ, ಕೃಷ್ಣನನ್ನ ಪಡೆಯೋದಾಗಿರ್ಬೇಕು. ಮಿಕ್ಕಿದೇನೂ ಇಲ್ಲ. ಜೀವನದ ಗುರಿ ಆ ಧರ್ಮ, ಅರ್ಥ, ಕಾಮ ಅಲ್ಲ. ಇದೊಂದು ಸತ್ಯ ಜನರಿಗೆ ಅರ್ಥವಾಗೋದ್ರೆ, ನಾನು ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ ಅಂತ ಅವ್ರ ಜೀವನ ಸರಿಪಡಿಸ್ಕೊಂಡ್ಬಿಡ್ಬೋದು. ಆದ್ರೆ ಜನರಿಗೆ ಅರ್ಥ ಆಗಲ್ಲ, ಬಹಳ ಕಷ್ಟ. ನಾವ್ ಈ ತರ ಹೇಳಿದ್ರೆ ಪ್ರಶ್ನೆ ಮಾಡ್ತಾರೆ, ಮತ್ತೆ ಮನೆ ಹೇಗ್ ನಡೆಯುತ್ತೆ? ಮನೆ ನಡ್ಸೋದಕ್ಕೆ ಕೆಲಸ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ವಲ್ಲಪ್ಪ. ಕೆಲಸ ಮಾಡಿ, ಆದ್ರೆ ಕೆಲಸ ಮಾಡೋದೇ, ಹಣ ಸಂಪಾದನೆ ಮಾಡೋದೇ ಜೀವನದ ಧ್ಯೇಯ ಅಲ್ಲ. ಭಗವಂತನಿಗೆ ಭಕ್ತಿ ಮಾಡೋದು ಜೀವನ ಧ್ಯೇಯ. ಸೈಡ್ ಬಿಸ್ನೆಸ್ ಕೆಲಸ, ಮೇನ್ ಬಿಸ್ನೆಸ್ ಭಕ್ತಿ. ಇವಾಗ ಜನ ಹೇಗ್ ನಡೀತಾ ಜೀವನ ನಡೆಸ್ತಾ ಇದಾರೆ? ಮೇನ್ ಬಿಸ್ನೆಸ್ ಕೆಲಸ, ಸೈಡ್ ಬಿಸ್ನೆಸ್ ದೇವಸ್ಥಾನ. ಅದು ಏನಕ್ಕೆ? ಈ ಮೇನ್ ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳಕ್ಕೆ. ಬೇರೆ ಯಾವ ಕಾರಣನೂ ಇಲ್ಲ ದೇವಸ್ಥಾನಕ್ಕೆ ಹೋಗೋದು. ನನ್ನ ವೃತ್ತಿ, ನನ್ನ ಕುಟುಂಬ, ನನ್ನ ಕುಟುಂಬದವರು, ಹಣ ಸಂಪತ್ತು ಎಲ್ಲ ಚೆನ್ನಾಗಿ ಬರ್ಲಿ, ಜೀವನ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಳಕ್ಕೆ ದೇವಸ್ಥಾನ ಅಷ್ಟೇ. ಹಾಗಾಗಿ ಕಾಮಕ್ಕೆ ಇದು ಪೂರಕವಾಗಿದೆ ಅಷ್ಟೇ ಧರ್ಮ. ನಮ್ಮ ಕಾಮನೆಗಳನ್ನ ಪೂರೈಸ್ಕೊಳ್ಳಕ್ಕೆ ಭಗವಂತನ ಹತ್ರ ಹೋಗಿ ಭಿಕ್ಷೆ ಬೇಡ್ತೀವಿ, ಇದ್ ಕೊಡು, ಅದ್ ಕೊಡು, ಇನ್ನೊಂದು ಕೊಡು ಅಂತ. ಅರೆ ಅದರಿಂದ ಈ ಭವಬಂಧನದಿಂದ ಹೊರಗಡೆ ಬರಕ್ಕಾಗಲ್ಲ, ಇನ್ನಷ್ಟು ಸಿಕ್ಕಾಕೊಳ್ತಾರ ಅಷ್ಟೇ.
ಅರೆ ಇಷ್ಟು ಸರಳವಾದ ಸತ್ಯ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ. ಜನರಿಗೆ ಭಕ್ತಿ ಮಾಡಿ ಅಂದ್ರೆ ಸಮಯ ಇಲ್ಲ ಅಂತಾರೆ. ಅರೆ ನಿಮ್ಮ ಸಮಯವನ್ನು ಯಾವ್ದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀರಾ, ಅದರ ಫಲ ಏನು ಗೊತ್ತಿಲ್ಲ. ಅವರಿಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ ಅವರು ಏನು ಸಾಧನೆ ಮಾಡ್ತಾ ಇಲ್ಲ. ಹ್ಮ್ ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳಿದ್ರು, ಯಾರೇ ದೇಕೋ ತಾರೇ ಕಹೋ ಕೃಷ್ಣೋಪದೇಶ. ಪ್ರತಿಯೊಬ್ಬರು ಮನೆಗೆ ಹೋಗಿ ಈ ಸತ್ಯವನ್ನು ತಿಳಿಸಿ ಅಪ್ಪ, ಪಾಪ ಅವ್ರಿಗೆ ಗೊತ್ತಿಲ್ಲ ಜನರಿಗೆ. ಗೊತ್ತಾದ್ರೂ ಕೂಡ ಎಷ್ಟೊಂದು ಜನ ಸ್ವೀಕಾರ ಮಾಡಲ್ಲ, ಅದು ಬೇರೆ ವಿಷಯ. ಆದ್ರೆ ಅಟ್ಲೀಸ್ಟ್ ತಿಳಿಸೋದು ನಮ್ಮ ಕೆಲಸ, ನಮ್ಮ ಕರ್ತವ್ಯ, ತಿಳಿಸ್ಬೇಕು. ಭಕ್ತರಾದವರು ಹೋಗಿ ಕೃಪೆ ತೋರಿ ಹ್ಮ್ ಭೌತಿಕವಾಗಿ ಮುಳುಗೋಗಿರೋರ್ಗೆ ಹೋಗಿ ಹೇಳ್ಬೇಕು, ನೋಡಿ ಅಪ್ಪ ನಿಮ್ಮ ಜೀವನ ವ್ಯರ್ಥ ಆಗ್ತಾ ಇದೆ. ಹ್ಮ್ ಏನು ಗಳಿಸ್ತಾ ಇದ್ದೀರಾ ನೀವು ಇಷ್ಟೊಂದು ಜೀವನದಲ್ಲಿ ಕಷ್ಟಪಟ್ಕೊಂಡು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ, ಅವ್ರನ್ನ ಬೆಳೆಸಿ, ಅವ್ರನ್ನ ಕಾಲೇಜಿಗೆ ಕಳಿಸಿ, ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ಮದುವೆ ಆಗ್ತಾರೆ, ಅವ್ರ ಮಕ್ಕಳು ಏನ್ ಸಾಧನೆ ಮಾಡಿದ್ರಿ? ನೀವೇನ್ ಸಾಧನೆ ಮಾಡಿದ್ರಿ? ಇದೆಲ್ಲ ಮಾಡಿ ನೀವೇನು ಸಾಧನೆ ಮಾಡಿದ್ರಿ? ಪ್ರಶ್ನೆ ಕೇಳ್ಬೇಕು. ಯಾರಿಗೂ ಏನು ಉತ್ತರ ಇರಲ್ಲ ಇದಕ್ಕೆ. ನನ್ನ ಕುಟುಂಬದಲ್ಲಿ ನಾನು ಸಂತೋಷವಾಗಿರಕ್ ಪ್ರಯತ್ನ ಮಾಡಿದೆ ಅಷ್ಟೇ ಹೇಳಕ್ ಬರೋದು. ಇಲ್ಲ ನಾವೊಂದು 2 ಮನೆ ಮಾಡಿದೆ, 3 ಕಾರ್ ತಗೊಂಡೆ, ಇಷ್ಟೇ. ಇದು ಬಿಟ್ಟು ಏನೂ ಇಲ್ಲ. ಇದು ಯಾವ್ದಾದ್ರು ನೀನ್ ತಗೊಂಡ್ ಹೋಗ್ತೀನಪ್ಪ ಮುಂದಿನ ಜನ್ಮದಲ್ಲಿ? ಇಲ್ಲ. ಹಿಂದಿನ ಜನ್ಮ ಏನು ನಿಂದು ಗೊತ್ತಿಲ್ಲ. ದಿವಸೊಂದು ಯಾಕೆ ಕಷ್ಟಪಟ್ಟೆ? ಈ ಜೀವನಕ್ಕೋಸ್ಕರ. ಅರೆ ಈ ಜೀವನದಲ್ಲಿ ನಿನ್ಗೆ ಏನೇನ್ ಸಿಗ್ಬೇಕಾಗಿತ್ತು ಆಗ್ಲೇ ಪೂರ್ವ ನಿರ್ಧಾರಿತವಾಗಿತ್ತು. ಹೌದಾ? ಅಷ್ಟೇ, ಆಯ್ತು, ಮುಗೀತು. 100 ವರ್ಷದ ಜೀವನ ವ್ಯರ್ಥ. 5 ವಾಕ್ಯಗಳಲ್ಲಿ ಮುಗಿಸ್ಬಿಡ್ಬೋದು. ಹಾಗಾಗಿ ಭಾಗವತ ಓದ್ಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಎಲ್ಲ ಹೆಂಗ್ ಗೊತ್ತಾತ್? ಶ್ಲೋಕ 18. ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ಭ್ರಮತಾಮುಪರ್ಯತಃ ತಲ್ಲಭ್ಯತೆ ದುಃಖವದ್ದನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರ ರಮ್ಮಸ. ಇದು ತುಂಬಾ ಅದ್ಭುತವಾದ ಶ್ಲೋಕ. ಹ್ಮ್ ಯಾರು ನಿಜವಾಗಿಯೂ ಬುದ್ಧಿವಂತರೋ ಅವ್ರು ಏನಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು? ಯಾವ ಒಂದು ಗುರಿ, ಸುಮ್ನೆ ಇಲ್ಲಿ ಮೇಲ್ಗಡೆ ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕಕ್ಕೆ ಸುಮ್ನೆ ಪರದಾಡ್ತಾ ಇರೋದ್ರಿಂದ ಯಾವುದು ಸಿಗೋದಿಲ್ವೋ ಅದಕ್ಕೋಸ್ಕರ ಆ ಉದ್ದೇಶವನ್ನ, ಆ ಉದ್ದೇಶ ಅಥವಾ ಆ ಗುರಿಯನ್ನ ಸಾಧನೆ ಮಾಡಕ್ಕೆ ಪ್ರಯತ್ನ ಮಾಡೋದು ಬುದ್ಧಿವಂತರು ಮಾಡೋ ಕೆಲಸ. ಅಂದ್ರೆ ಏನರ್ಥ? ಈ ಬ್ರಹ್ಮಲೋಕದಿಂದ ಪಾತಾಳ ಲೋಕದಲ್ಲಿ ಏನು ಸಿಗೋದಿಲ್ಲ ನಮ್ಗೆ. ನಿಜವಾದ ಸಂತೋಷ, ಶಾಶ್ವತವಾದ ಜೀವನ ಇದ್ಯಾವುದು ಸಿಗಲ್ಲ. ಹಾಗಾಗಿ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಇಂದ್ರಿಯ ಭೋಗ ಅದು ತಂತಾನೆ ಬರುತ್ತೆ. ಹೇಗೆ ದುಃಖಗಳು ಬರುತ್ತೋ, ನಮ್ಗೆ ಇಷ್ಟ ಬಯಸ್ದೇನೆ ದುಃಖಗಳು ಬರೋ ರೀತಿಯಲ್ಲಿ ಸಂತೋಷವೂ ಬರುತ್ತೆ, ಭೌತಿಕ ಸಂತೋಷ. ಅದಕ್ಕೆ ಕಷ್ಟಪಡ್ಬೇಕಲ್ಲ. ಆದ್ರೆ ಯಾವುದು ಈ 3 ಲೋಕಗಳಲ್ಲಿ ಸಿಗೋದಿಲ್ವೋ ಅದಕ್ಕೋಸ್ಕರ ಪ್ರಯತ್ನ ಮಾಡೋದು ಬುದ್ಧಿವಂತನ ಲಕ್ಷಣ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿ ಎಲ್ಲೆಡೆ ಅವನು ಏನ್ ಪ್ರಯತ್ನ ಮಾಡ್ತಾ ಇದ್ದಾನೆ? ಬಹಳ ಬೇರೆ ಬೇರೆ ತರಹದ ಪ್ರಯತ್ನಗಳಿಂದ ಇಂದ್ರಿಯ ಭೋಗಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇದ್ದಾನೆ. ಧರ್ಮ, ಅರ್ಥ, ಕಾಮ, ಬೇರೆ ಬೇರೆ ರೀತಿಗಳಲ್ಲಿ ಉದ್ದೇಶ ಏನು? ಮುಂದಿನ ಜನ್ಮದಲ್ಲಿ ನಾನು ಸ್ವರ್ಗವನ್ನ ಪಡಿತೀನಿ. ಈ ಚಂದ್ರಗ್ರಹದಲ್ಲಿ ಜನರು ಸೋಮರಸವನ್ನು ಕುಡಿದು ಬಹಳ ಇಂದ್ರಿಯ ಭೋಗವನ್ನ ಮಾಡ್ತಾರಂತೆ. ಪಿತೃಲೋಕಕ್ಕೆ ಹೋಗ್ತೀನಿ ನಾನು, ಅಲ್ಲಿ ಒಳ್ಳೆ ದಾನ ಕೆಲಸ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ಬೋದು. ಅಲ್ಲೂ ಭೋಗದ ಸಾಕಷ್ಟು ವ್ಯವಸ್ಥೆ ಇದೆ. ಹಾಗಾಗಿ ಈ ಜೀವನದಲ್ಲಿ ಇಂದ್ರಿಯ ಭೋಗದ ಪ್ರಯತ್ನ ಅಥವಾ ಮುಂದಿನ ಜೀವನದಲ್ಲಿ ಇಂದ್ರಿಯ ಭೋಗದ ಪ್ರಯತ್ನ ಅಷ್ಟೇ. ಮತ್ತೆ ಇನ್ನು ಕೆಲವರು ಇಲ್ಲ ಬೇಡ, ಇವೆಲ್ಲ ಬೇಡ, ನಾನು ಯಾವ್ದಾದ್ರು ಒಂದು ಮೆಷಿನ್ ಮೂಲಕ, ನಾನು ಮೆಷಿನ್ ಅನ್ನ ಬಳಸ್ಕೊಂಡು ನಾನು ಚಂದ್ರಗ್ರಹಕ್ಕೆ ಹೊಟ್ಟೋಗ್ಬಿಡ್ತೀನಿ. ಈ ಪುಣ್ಯ ಕಾರ್ಯ ಕರ್ಮಕಾಂಡ ಇವೆಲ್ಲ ಏನಕ್ಕೆ ಬೇಕು? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಊರ್ಧ್ವ ಲೋಕಗಳಿಗೆ ಚಂದ್ರಗ್ರಹಕ್ಕೆ ಹೋಗ್ಬೇಕು ಅಂದ್ರೆ ಅದು ಸ್ವರ್ಗ ಲೋಕ. ಅದಕ್ಕೆ ಯೋಗ್ಯತೆ ಬೇಕು, ಪುಣ್ಯ ಸಂಗ್ರಹ ಆಗಿರ್ಬೇಕು. ಸುಮ್ನೆ ಮೆಷಿನ್ ಇಂದ ಹೋಗಕ್ಕಾಗಲ್ಲ.
ಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗ್ಬೋದು. ಅರೆ ಅಲ್ಲಿ ಹೋದ್ರೆ ಏನ್ ಪ್ರಯೋಜನ? ಕ್ಷೀಣೆ ಪುಣ್ಯಮರ್ತ್ಯ ಲೋಕಂ ವಿಶಂತಿ. ಮತ್ತೆ ಆ ಪುಣ್ಯ ಎಲ್ಲ ಕ್ಷೀಣಿಸಾದ್ಮೇಲೆ ಮತ್ತೆ ಇಲ್ಲಿಗೆ ಬರಬೇಕು. ಹ್ಮ್. ಅಂದ್ರೆ ನಾವು ಏನೇ ಸಾಧನೆ ಮಾಡಿದ್ರು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ತಾತ್ಕಾಲಿಕ. ಹ್ಮ್. ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದಲ್ಲಿ ಕೂಡ ಎಲ್ಲವೂ ಕೂಡ ತಾತ್ಕಾಲಿಕ. ನಮ್ಮ ಕರ್ಮದ ಪ್ರಕಾರ ನಮ್ಮ ಪರಿಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ತಾತ್ವಿಕ ಒಲವನ್ನು ಹೊಂದಿರೋ ವ್ಯಕ್ತಿ ಅವನು ಅರ್ಥ ಮಾಡ್ಕೊ, ಎಲ್ಲೋದ್ರೂ ವ್ಯರ್ಥಾನೆ, ಎಲ್ಲೋ ಹೋದ್ರೂ ತಾತ್ಕಾಲಿಕವಾದ ಪರಿಸ್ಥಿತಿನೇ, ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು? ಇಲ್ಲಿ ಕಷ್ಟಪಟ್ಟು ಅಲ್ಲಿಗೆ ಹೋಗ್ತೀನಿ, ಆಮೇಲೆ ಆ ಪುಣ್ಯ ಮುಗ್ದಾದ್ಮೇಲೆ ತಿರ್ಗಾ ವಾಪಸ್ ಬರ್ತೀನಿ. ನಾನು ಅಲ್ಲಿ ಉಳಿಸ್ಕೊಳಕ್ಕೂ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಉಳ್ಕೊಳಕ್ಕೂ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಯಾಕೆ ಒಂದು ಶಾಶ್ವತವಾದ ಜೀವನಕ್ಕಾಗಿ ಪ್ರಯತ್ನ ಮಾಡಬಾರ್ದು? ಹ್ಮ್. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಈ ದುಃಖಮಯವಾದ ಭೌತಿಕ ಜಗತ್ತಿಗೆ ಬರದೇ ಇರುವಂತಹ ಪರಿಸ್ಥಿತಿಗೆ ಹೋಗ್ಬೇಕು ನಾನು. ಭೌತಿಕ ಜಗತ್ತಿನಲ್ಲಿ ಎರಡು ಲಕ್ಷಣಗಳು, ಏನೋ ದುಃಖ ಸುಖ ಎರಡು ಮಿಶ್ರಿತ. ಅದು ಬ್ರಹ್ಮಲೋಕದಲ್ಲೂ ಸಿಗುತ್ತೆ, ಪಾತಾಳ ಲೋಕದಲ್ಲೂ ಸಿಗುತ್ತೆ, ದೇವತೆಗಳ ಜೀವನದಲ್ಲೂ ಸಿಗುತ್ತೆ, ನಾಯಿ ಹಂದಿಗಳ ಜೀವನದಲ್ಲೂ ಸಿಗುತ್ತೆ. ಬರೀ ಪ್ರಮಾಣ ಬೇರೆ ಅಷ್ಟೇ. ಅರೆ ಯಾರು ಕೂಡ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಮುಕ್ತರಲ್ಲ. ಮತ್ತೆ ಅವ್ರಿಗೆ ಎಷ್ಟು ಸುಖ ಎಷ್ಟು ದುಃಖ ನಿಗದಿ ಆಗಿದೆಯೋ ಅದು ಸಿಕ್ಕೇ ಸಿಗತ್ತೆ. ಯಾರು ತಮ್ಮ ವೈಯಕ್ತಿಕ ಈ ಜನ್ಮದಲ್ಲಿನ ವೈಯಕ್ತಿಕ ಪ್ರಯತ್ನಗಳಿಂದ ಅದನ್ನು ಸ್ವಲ್ಪ ಹೆಚ್ಚಕ್ಕೂ ಆಗಲ್ಲ, ಕಡಿಮೆನೂ ಮಾಡೋಕ್ಕಾಗಲ್ಲ. ಆಮೇಲೆ ಆಕಸ್ಮಿಕವಾಗಿ ಏನಾದ್ರು ಒಂಚೂರು ನಮಗೆ ನಮ್ಮ ಹಣೆ ಬರದಲ್ಲಿ ಇಲ್ಲದೆ ಇರೋದು ನಮ್ಗೆ ಏನಾದ್ರು ಸಿಕ್ಬಿಟ್ರೆ ಮತ್ತೆ ನಷ್ಟ ಆಗತ್ತದು. ಅದನ್ನೇ ನಾವು ಉಳಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಪೂರ್ತಿ ಸಮಯ ವ್ಯರ್ಥತೆ. ಇದನ್ನೆಲ್ಲ ಬಿಟ್ಟು ವ್ಯಕ್ತಿ ಭಗವದ್ಧಾಮಕ್ಕೆ ಹೋಗುವಂತ ಆ ಶಾಶ್ವತ ಜೀವನಕ್ಕೆ ಇರುವಂತ ಮಾರ್ಗವನ್ನ ಕಂಡುಕೋಬೇಕು. ಅದೂ ಮನುಷ್ಯ ಜೀವನದ ಧ್ಯೇಯವಾಗಿರ್ಬೇಕು. ಹ್ಮ್. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ಮೂರು ಲೋಕಗಳಲ್ಲಿ ಏನು ಸಿಗೋದಿಲ್ವೋ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡೋದು ಬುದ್ಧಿವಂತಿಕೆ. ಮೂರು ಲೋಕದಲ್ಲಿ ಏನ್ ಸಿಗುತ್ತೆ? ಭೌತಿಕ ಸಂತೋಷ, ದುಃಖ, ಇದೇ ಸಿಗೋದು. ತ್ರಿಲೋಕಗಳಲ್ಲಿ ಇದು ಬಿಟ್ಟು ಇನ್ನೇನು ಇಲ್ಲ. ಹಾಗಾಗಿ ಈ ತ್ರಿಲೋಕಗಳ ಆಚೆ ಏನಿರೋದು ಶಾಶ್ವತ ಜೀವನ, ಆನಂದಮಯ ಜೀವನ. ಅದಕ್ಕೋಸ್ಕರ ವ್ಯಕ್ತಿ ಶ್ರಮ ಪಡಬೇಕು. ಈ ತಾತ್ಕಾಲಿಕ ಜೀವನದ ತಾತ್ಕಾಲಿಕ ಸುಖಕ್ಕೋಸ್ಕರ ನಾವು ಸಮಯ ವ್ಯರ್ಥ ಮಾಡಬಾರ್ದು ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಮತ್ತೆ ಇಲ್ಲೊಂದು ಇದು ಹೇಳ್ತಾ ಇದಾರೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ದುಃಖವೂ ಕೂಡ ಬರ್ಬೇಕಾಗಿರೋ ಸಮಯದಲ್ಲಿ ಬರುತ್ತೆ, ನಮಗೆ ಬೇಡ ಅದು, ಅರೆ ಬಂದೇ ಬರುತ್ತೆ, ನಾವು ಅದನ್ನ ತಪ್ಸಕ್ಕಾಗಲ್ಲ. ಅದೇ ರೀತಿ ಸುಖನೂ ಬರುತ್ತೆ. ಸುಖವನ್ನು ನಾವು ತಪ್ಸಕ್ಕಾಗಲ್ಲ, ದುಃಖವನ್ನು ತಪ್ಸಕ್ಕಾಗಲ್ಲ, ಪೂರ್ವ ನಿರ್ಧಾರಿತ. ಇದನ್ನ ಕೇಳಿದಾಗ ನನಗೆ ತಲೆ ಕೆಟ್ಟೋಯ್ತು. ಏನಪ್ಪ ಇಷ್ಟೊಂದು ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದೀವ? ಹೌದು, ಸಮಯ ವ್ಯರ್ಥ ಮಾಡ್ತಾ ಇದೀವಿ. ಒಬ್ರು ಕೇಳ್ತಾರೆ, ಸರಿ ಎಲ್ಲ ಪೂರ್ವ ನಿರ್ಧಾರಿತ ಆಗಿದ್ರೆ ನಾವ್ ಯಾಕೆ ಕೆಲಸ ಮಾಡ್ಬೇಕು? ಮಾಡ್ಬೇಡಿ, ಯಾರು ನಿಮ್ಗೆ ಮಾಡಿ ಅಂತ ಹೇಳ್ತಾರು? ಮಾಡದೇ ಇರೋ ಜೀವನ ನಡೆಯತ್ತೆ, ಯಾವ ರೀತಿ ನಡಿಬೇಕೋ ಆ ರೀತಿ ನಡೆಯತ್ತೆ. ಅಂದ್ರೆ ನಾವು ಪ್ರಯತ್ನ ಮಾಡೋದ್ರಿಂದ ಅದೇನಾದ್ರು ಬದಲಾವಣೆ ಆಗುತ್ತಾ? ಆಗಬೇಕು ಅಂತ ನಮ್ಮ ಕರ್ಮ ಫಲದಲ್ಲಿ ಇದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಈ ಕರ್ಮದ ನಿಯಮವನ್ನ ಅರ್ಥ ಮಾಡ್ಕೊಂಡ್ರೇನೆ ಜನರು ತಮ್ಮ ಸ್ವಲ್ಪ ಪ್ರಜ್ಞೆಗೆ ಬರ್ತಾರೆ. ಅಯ್ಯೋ ಇಷ್ಟೊಂದು ಸಮಯ ವ್ಯರ್ಥ ಮಾಡ್ತಾ ಇದೀವಿ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ 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 ಕೆಲಸ. ಇನ್ನು ಮನೇಲಿರೋರು ಮನೆ 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 ಮಕ್ಕಳು, ಮನೆ ಮಕ್ಕಳು, ಗಂಡ, ಎಲ್ಲವೂ ತಾತ್ಕಾಲಿಕ. ಇದೆಲ್ಲ ಬಿಟ್ಟು ಎಲ್ಲರ ಬಾಯಲ್ಲಿ ಕೃಷ್ಣ 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 ಹರೇ ಕೃಷ್ಣ ಹರೇ ಕೃಷ್ಣ ಬರ್ಬೇಕು. ಜೊತೆಗೆ ನಡೀಲಿ ಕೆಲಸ, ಸಂಪಾದನೆ ಮಾಡೋ ಕೆಲಸ, ಮನೆ ಮಠವನ್ನು ನೋಡ್ಕೊಳ್ಳೋ ಕೆಲಸ, ಎಲ್ಲವೂ ನಡೆಯುತ್ತೆ. ಆದ್ರೆ ಅದು ಮುಖ್ಯ ಗುರಿ ಅಲ್ಲ. ಯಾಕಂದ್ರೆ ಅದು ಈ ತ್ರಿಲೋಕಗಳಲ್ಲಿ ಸಿಗುವಂತ ವಿಷಯ. ಇಲ್ಲಿ ಹೇಳ್ತಾರೆ ತ್ರಿಲೋಕಗಳಲ್ಲಿ ಸಿಗದೇ ಇರುವಂತ ವಿಷಯದ ಹಿಂದೆ ಓಡಿ. ಶಾಶ್ವತ ಜೀವನ, ಶಾಶ್ವತ ಸಂತೋಷ.
ಓಕೆ, ಇಲ್ಲೇ ನಿಲ್ಲಿಸ್ತೀನಿ. ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ದಂಡೋತ್ ಪ್ರಣಾಮ ಪ್ರಭು. ಹಾಂ. ಪ್ರಭು, ಈಗ 3 ಲೋಕಕ್ಕೆ ಹೋಗಿದ್ಮೇಲೆ ಕೂಡ ಅಲ್ಲಿ ಭಕ್ತಿ ಮಾಡಿ ಮತ್ತೆ ಮುಂದೆ ಹೋಗಕ್ ಸಾಧ್ಯತೆ ಇದೆ ಇಲ್ಲ? ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ, ಪ್ಲಾನ್ ಅಲ್ಲ, ಒಂದು ಯಾರನ್ನ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸ್ವರ್ಗದಲ್ಲಿ ಯಾವ ರೀತಿ ಅವಶ್ಯಕತೆ ಅಲ್ಲಿ ಇದೆ, ಯಾವ ರೀತಿ ಇದೆ? ಹಾ, ಕೆಳಮಟ್ಟ ಕೆಳ ಲೋಕಗಳಲ್ಲಂತೂ ಭಕ್ತಿಗೆ ಆ ಭಕ್ತಿ ಮಾಡೋದು ಅಂದ್ರೆ, ಯಾರು ಭಕ್ತಿ ಮಾಡಿದ್ರೆ ಅವ್ರು ಕೆಳಮಟ್ಟಕ್ಕೆ ಹೋಗಲ್ಲ, ಕೆಳ ಲೋಕಗಳಿಗೆ ಹೋಗಲ್ಲ. ಕೆಳ ಲೋಕಗಳಿಗೆ ಹೋಗ್ಬೇಕು ಅಂದ್ರೆ ಪಾಪನೇ ಮಾಡಿರ್ಬೇಕು ನಾವು. ಊರ್ಧ್ವ ಲೋಕಗಳಿಗೆ ಹೋಗ್ಬೋದು ಭಕ್ತಿ ಮಾಡಿ, ಸ್ವರ್ಗ ಲೋಕಕ್ಕೆ ಹೋಗ್ಬೋದು. ಅಲ್ಲಿ ಅವಕಾಶ ಇದೆ ಭಕ್ತಿ ಮಾಡಕ್ಕೆ. ಆದ್ರೆ ಸಮಸ್ಯೆ ಏನು ಅಂದ್ರೆ, ಇಂದ್ರಿಯ ಭೋಗ ಎಷ್ಟೊಂದು ಲಭ್ಯವಿದೆ ಅಂದ್ರೆ ಭಕ್ತಿ ಮಾಡೋದು ಕಷ್ಟ. ಈ ಭೌತಿಕ ಜಗತ್ತಿನಲ್ಲೇ ಈ ಇಂದ್ರಿಯ ಇರೋ ಇಂದ್ರಿಯ ಭೋಗದಿಂದ ತಪ್ಪಿಸ್ಕೊಳಕ್ಕೆ ಆಗಿಲ್ಲ ನಮ್ಗೆ. ಹ್ಮ್ ಅದು ಎಲ್ಲಿಂದ ತಪ್ಪಿಸ್ಕೋತೀವಿ? ಆ ಹ್ಮ್. ಹೇಗ್ ತಪ್ಪಿಸ್ಕೊಳಕ್ಕಾಗತ್ತೆ? ಇಲ್ಲಿ ಅಷ್ಟೊಂದು ಹೈ ಕ್ಲಾಸ್ ಅಲ್ಲ ಅಂದ್ರೂ ನಾವ್ ಇದನ್ನ ಬಿಡಕ್ಕಾಗಿಲ್ಲ. ಇನ್ನು ಅಲ್ಲಿ ಸೂಪರ್ ಹೈ ಕ್ಲಾಸ್ ಇಂದ್ರಿಯ ಭೋಗ. ಹ್ಮ್. ಸೊ ಇದೆ, ಸಾಧ್ಯತೆ ಇದೆ. ಇವಾಗ ಹೇಗೆ ಈ ಜಗತ್ತಿನಲ್ಲಿ ಈ ಭೂಮಿಯ ಮೇಲೂ ಎಷ್ಟೊಂದು ಜನ ಭೋಗದಲ್ಲಿ ಮುಳುಗಿದ್ದಾರೆ, ನಾವೆಲ್ಲ ಒಂದು ಕೆಲವರು ಭಕ್ತಿಯಲ್ಲೇ ತೊಡಗಿರೋರು ಹೇಗೋ ಅದೃಷ್ಟವಶಾತ್ ಸ್ವಲ್ಪ ಅದರಿಂದ ಹೊರಗಡೆ ಬಂದಿದೀವಲ್ಲ, ಅದೇ ರೀತಿ ಸಾಧ್ಯತೆ ಇದೆ. ಅರೆ ಕಷ್ಟ, ಹೆಚ್ಚು ಕಷ್ಟ. ಹಾಗಾಗಿ ಬುದ್ಧಿವಂತಿಕೆ ಅಂದ್ರೆ ಅದೆಲ್ಲ ಪ್ರಯತ್ನವನ್ನ ಬಿಟ್ಟು ನೇರವಾಗಿ ಸಾಕಪ್ಪ, ಭೂಲೋಕದಲ್ಲಿ ದೇವತೆಗಳು ಇಲ್ಲಿಗೆ ಬರಕ್ಕೆ ಇಷ್ಟಪಡ್ತಾರೆ ಭಕ್ತಿಯನ್ನ ಮಾಡಕ್ಕೆ. ನಾವ್ಯಾಕೆ ಮೇಲೆ ಹೋಗಿ ಅಲ್ಲಿ ಪ್ರಯತ್ನ ಮಾಡಕ್ಕೆ ಯೋಚನೆ ಮಾಡ್ಬೇಕು? ಅವ್ರು ಯಾಕೆ ಇಲ್ಲಿಗೆ ಬರಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಇಲ್ಲಿ ಸುಖ ದುಃಖ ಎಲ್ಲ ಸಮಾನವಾಗಿರುತ್ತೆ. ಅಲ್ಲಿ ಸುಖ ತುಂಬಾ ಜಾಸ್ತಿ ಇದೆ. ಸುಖ ತುಂಬಾ ಜಾಸ್ತಿ ಇರುವಾಗ ಭಕ್ತಿ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಇಲ್ಲಿ ಯಾವ್ದಕ್ ನಾವು ಭಗವಂತನ ಕಡೆ ತಿರುಗ್ತೀವಿ? 1-2 ಏಟ್ ಬಿದ್ದಿರುತ್ತೆ ಚೆನ್ನಾಗಿ ಜೀವನದಲ್ಲಿ, ಅವಾಗ ತಿರುಗ್ತೀವಿ. ಅಲ್ಲಿ ಏನೂ ಇಲ್ಲ, ಬರೀ ಸುಖ, ಬರೀ ಸುಖ. ಯಾವಾಗ ನೋಡ್ತೀವಿ ಭಗವಂತನ ಕಡೆ? ಹಾಗಾಗಿ ಡೇಂಜರ್. ಇಲ್ಲಿಂದಾನೆ ಮಾಡ್ಕೊಂಡು ಮುಗಿಸ್ಕೊಳ್ಳೋದು ವಾಸಿ. ಪ್ರಭು ಇನ್ನೊಂದು ಪ್ರಶ್ನೆ ಪ್ರಭು. ಈ ವೇದವ್ಯಾಸರು ಶ್ರೀಮದ್ ಭಾಗವತಂ ರಚನೆ ಮಾಡೋಕ್ಕಿಂತ ಮುಂಚೆ 4 ವೇದಗಳೆಲ್ಲ ರಚನೆ ಮಾಡಿದ್ರು. ಸೊ ಅವಾಗ ರಚನೆ ಮಾಡಿಲ್ಲ ಅವರು, ಅದನ್ನ ವಿಭಜನೆ ಮಾಡಿದ್ರು, ಸೆಪರೇಟ್ ಡಿವೈಡ್ ಮಾಡಿದ್ರು. ಓಕೆ. ಸೊ ಅದನ್ನ ಡಿವೈಡ್ ಮಾಡಿದಾಗ ಆ ಟೈಮ್ ಅಲ್ಲಿ ಆ ವೇದಗಳನ್ನ ಪಠನೆ ಮಾಡಿ ಅವರು ಆತ್ಮಸಾಕ್ಷಾತ್ಕಾರ ಪಡೆಯೋ ಸಾಧ್ಯತೆ ಇತ್ತಾ ಇಲ್ಲ? ಅದಕ್ಕೆ ಅದೇ ನಾರದ್ರು ಹೇಳ್ತಿರೋದು, ನೀವು ಆಗ್ಲೇ ಅಂತ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ. ಆದ್ರೆ ಅದು ಎಲ್ಲರಿಗೂ ಇರುವಂತ ಮಾರ್ಗ ಅಲ್ಲ, ಜನಸಾಮಾನ್ಯರಿಗೆ ಅದು ಮಾರ್ಗ ಅಲ್ಲ. ಜನಸಾಮಾನ್ಯರಿಗೆ ಮಾರ್ಗ ಕೊಡಿ. ಏನೋ ಜನಸಾಮಾನ್ಯರಿಗೆ ಮಾರ್ಗ ಭಗವಂತನಲ್ಲಿ ಇಲ್ಲ ಶ್ರವಣ. ವೇದವ್ಯಾಸರು ತಮ್ಮ ಜೀವನದ ಗತಿ ಏನು ಅಂತ ಯೋಚನೆ ಮಾಡ್ತಾ ಇಲ್ಲ. ಅವರು ಏನೋ ಅತೃಪ್ತರಾದ್ರು. ಯಾಕೆ ಅತೃಪ್ತರಾದ್ರು? ಯಾಕಂದ್ರೆ ಅವ್ರಿಗೆ ಏನೋ ಕಾರ್ಯಕ್ಕೋಸ್ಕರ ಕಳಿಸಿತ್ತು ಭಗವಂತ ಶಕ್ತಾವೇಶ ಅವತಾರ. ಏನು ಮಾಡಿದಕ್ಕೆ? ಶಾಸ್ತ್ರಗಳನ್ನ ಬರೆಯಕ್ಕೆ. ಅರೆ ಭಗವಂತನಿಗೆ ಬೇಕಾಗಿರೋ ರೀತಿಯಲ್ಲಿ ಅವರು ಶಾಸ್ತ್ರ ಬರ್ದಿರ್ಲಿಲ್ಲ. ಹಾಗಾಗಿ ಅವರು ಅತೃಪ್ತಿಯನ್ನ ಅನುಭವಿಸಿದ್ರು. ನಾರದರು ಬಂದು ಅದನ್ನು ಸ್ಪಷ್ಟ ಮಾಡಿದ್ರು. ಭಗವಂತನ ಲೀಲೆಗಳನ್ನ ಸಂಗ್ರಹ ಮಾಡಿಲ್ಲ, ನೀನ್ ಬರ್ದಿಲ್ಲ, ಭಾಗವತ ಕೊಡು, ಜನರಿಗೆ ಅವಾಗ ಒಳಿತಾಗತ್ತೆ, ನಿನಗೂ ತೃಪ್ತಿ ಸಿಗುತ್ತೆ. ಹಾಗಾಗಿ ಇದ್ರಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬಹುದು. ಸುಮ್ಮನೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಮುಕ್ತಿಯ ಹಂತ. ಅದರಲ್ಲಿ ಸಿಗೋಂತ ಸುಖ ಈ ಭಗವದ್ ಭಕ್ತಿಯಲ್ಲಿ ಸಿಗೋ ಸುಖಕ್ಕೆ ಹೋಲಿಕೆಯಲ್ಲಿ ಒಂದು ಡ್ರಾಪ್. ಸೊ ಹಾಗಾಗಿ ಅವರು ತೃಪ್ತಿ ಇರ್ಲಿಲ್ಲ. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರ್ತಾರಲ್ಲ, ಪುಸ್ತಕ ಬರ್ದವ್ರಿಗೆ ಆನಂದ ಸಿಕ್ಕಿಲ್ಲ, ಇನ್ನು ಓದೋರ್ಗೆ ಏನ ಆನಂದ ಸಿಗುತ್ತೆ ಅಂತ. ಸರಳವಾದ ತತ್ವ ಅಲ್ವಾ, ತರ್ಕ. ಯಾವ್ದೋ ಒಂದು ಪುಸ್ತಕ ಬರ್ದಿದ್ದಾರೆ, ಪುಸ್ತಕ ಬರ್ದಿರೋನ್ಗೆ ಆನಂದ ಸಿಕ್ಕಿಲ್ಲ, ಇನ್ನು ನಾವು ಅದನ್ನ ಓದ್ಬಿಟ್ಟು ಯಾವ ಆನಂದ ಸಿಗುತ್ತೆ ನಮ್ಗೆ? ಸೊ ಪ್ರಯೋಜನ ಇಲ್ಲ. ಓಕೆ, ಭಗವಂತನಿಗೆ ಪ್ರಸಾದನ ಆಫರ್ ಮಾಡದೆ ತಿಂದ್ರೆ ಏನಾಗುತ್ತೆ? ಪಾಪವನ್ನ ತಿಂತಿದೀವಿ, ಆಗ್ಲೇ ದುಃಖ ಅನುಭವಿಸ್ತಾ ಇದೀವಿ. ಇನ್ನು ಹೆಚ್ಚು ದುಃಖ ಮುಂದುವರಿಯುತ್ತೆ ಅಷ್ಟೇ. ಭಗವಂತನಿಗೆ ನೈವೇದ್ಯ ಮಾಡಿದಾಗ ಭಗವಂತ ಪಾಪಗಳನ್ನೆಲ್ಲ ತಗೊಂಡ್ಬಿಡ್ತಾನೆ. ನಮಗೆ ಪರಿಶುದ್ಧವಾದ ಕರ್ಮ ಮುಕ್ತವಾದ ಜೊತೆಗೆ ಅವನ ಕೃಪೆ ಜೊತೆಗೆ ಸೇರಿರುವಂತಹ ಪ್ರಸಾದವನ್ನು ಕೊಡ್ತಾನೆ.
ಅದನ್ನು ತಿನ್ನೋದ್ರಿಂದ ನಮ್ಮ ಕರ್ಮ ಮಾತ್ರ ನಾಶ ಮಾಡ್ತಾ ಇಲ್ಲ ನಾವು, ಮನಸ್ಸು ಕೂಡ ಪರಿಶುದ್ಧವಾಗ್ತಾ ಇದೆ. ಎರಡು ಬೆನಿಫಿಟ್. ಓಕೆ, ಬೇರೆ ಪ್ರಶ್ನೆಗಳು? ಹರೇ ಪ್ರಭು ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭು. ಹ್ಮ್ ಹ್ಮ್ ಹರೇ ಕೃಷ್ಣ ಪ್ರಭು. ಒಂದು ನಿಮಿಷ, ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಪ್ರಭು, ಪ್ರಣಾಮ. ಹ್ಮ್ ಪ್ರಭು, ಈಗ ಭರತ್ ಮಹಾರಾಜ್ ಅವರು ಆಗ್ಬೋದು ಅಥವಾ ಚಿತ್ರಕೇತ ಭರತ್ ಮಹಾರಾಜ್ ಈಗ ಭಾವ ಸ್ಟೇಜ್ ಅಲ್ಲಿ ಇದ್ರು ಅವರು ಪತನಗೊಂಡು ಅವ್ರ ಮುಂದಿನ ಜೀವನದಲ್ಲಿ ಅವ್ರ ಪರಿಪೂರ್ಣತೆನ ಪಡ್ಕೊಳ್ತಾರೆ ಪ್ರಭು. ಈಗ ನಾವೆಲ್ಲ ಕೃಷ್ಣ ಕಾನ್ಶಿಯಸ್ ಬಂದು ಒಂದು 2 years ಅಥವಾ 3 years ಆಗಿರುತ್ತೆ. ಸೊ ನಾವಿನ್ನು ಆ ಸ್ಟೇಜ್ ತಲುಪಿರೋದಿಲ್ಲ. ಸೊ ಈ ಒಂದು ಈ ದೇಹ ಬಿಟ್ಟು ಹೋದಾಗ ನೆಕ್ಸ್ಟ್ ಇದ್ರಲ್ಲಿ ನಮ್ಗೆ ಆ ಮನುಷ್ಯನ ದೇಹನೇ ಸಿಗುತ್ತಾ ಪ್ರಭು? ಮನುಷ್ಯನ ಹೌದು. ದೇಹ ಸಿಕ್ಕ ಪರಿಪೂರ್ಣತೆ ಪಡ್ಕೊಳ್ತೀವ? ನಮಗೆ ಎಷ್ಟು ಆಯಸ್ಸಿದೆ, ಎಷ್ಟು ಸಮಯ ಇದೆ, ಎಷ್ಟು ಆಸೆ ಇದೆ, ಅದರ ಮೇಲೆ ಹೋಗುತ್ತೆ. ಇಲ್ಲ ಇಲ್ಲ ಜಾಸ್ತಿ ಸಮಯ ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಂತೂ ಮನುಷ್ಯ ಜೀವನ ಗ್ಯಾರಂಟಿ. ಅಲ್ಲಿ ಪರಿಪೂರ್ಣತೆ ಪಡ್ಕೊಳ್ತೀವ ಪ್ರಭು? ಪರಿಪೂರ್ಣತೆ ಪಡ್ಕೊಳ್ಳೋದು ಒಂದು ಕ್ಷಣದಲ್ಲಾಗತ್ತೆ. ಪರಿಪೂರ್ಣತೆ ಪಡ್ಕೊಳ್ಳೋಕ್ಕೆ ಕಟ್ವಾಂಗ ಮಹಾರಾಜ ಒಂದು ಕ್ಷಣ, ಇದಕ್ಕೇನು ಬಹಳ ಜನ್ಮಗಳು ಬೇಕಾಗಿಲ್ಲ. ಅದು ನಮ್ಮ ಮನೋಭಾವದ ಮೇಲೆ ಅವಲಂಬಿತವಾಗಿದೆ. ಅದು ಪ್ರಭುಪಾದರು ಹೇಳಿದ್ರು, ಯು ಕ್ಯಾನ್, ಒಂದು ಜೀವನದಲ್ಲಿ ನೀವು ಪರಿಪೂರ್ಣತೆಯನ್ನು ಸಾಧನೆ ಮಾಡಬಹುದು. ಓಕೆ, ಅಶ್ವಿನ್ ಪ್ರಭು, ಆಮೇಲೆ ಪ್ರಭು ರಾಘವ್. ಹರೇ ಕೃಷ್ಣ ಪ್ರಭು. ಹ್ಮ್ ನಾವು ಅವರಿಗೆ ಮರ್ತೋಗಿರೋ ಕೃಷ್ಣ ಪ್ರಜ್ಞೆನ ನಾವು ಜಾಗೃತಿ ಪಡಿಸ್ತೀವಿ ಅಂದ್ರೆ, ಮುಂಚೆ ಅವರು ಅಂದ್ರೆ ಸ್ವಲ್ಪ ಭಕ್ತಿ ಮಾಡಿರ್ತಾರೆ, ಮತ್ತೆ ಇವಾಗ ಮಠದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಮತ್ತೆ ಅಲ್ಲ ನಾವು ಅಲ್ಲ ಅದನ್ನ ಈಗ ಅಲ್ಲ ಜಾಗೃತಿ ಪಡಿಸಿದ್ರೆ. ಅಲ್ಲ ಹಂಗಲ್ಲ. ನಾವು ಭಕ್ತಿಯನ್ನು ಜಾಗೃತ ಪಡಿಸೋದು ಅಂದ್ರೆ, ಆ ಭಗವಂತನ ಭಕ್ತಿ ನಮ್ಮ ಹೃದಯದಲ್ಲಿ ಸುಪ್ತವಾಗಿದೆಯಂತೆ. ಪ್ರತಿಯೊಬ್ಬ ಜೀವಿಯಲ್ಲೂ ಸುಪ್ತವಾಗಿರೋ ಭಕ್ತಿಯನ್ನು ಜಾಗೃತಗೊಳಿಸ್ಬೇಕು. ಒಂದ್ಸತಿ ಜಾಗೃತಗೊಳಿಸಾದ್ಮೇಲೆ ಅವನೇನಾದ್ರು ಭಕ್ತಿಯಲ್ಲಿ ಉಳ್ಕೊಂಡ್ರೆ, ಅವನು ಹಿಂದಿನ ಜನ್ಮದಲ್ಲಿ 5% ತನಕ ಭಕ್ತಿ ಮಾಡಿದ, ಈ ಜನ್ಮದಲ್ಲಿ 6% ಇಂದ ಮುಂದುವರೆಸ್ದ, ಆ ರೀತಿ ಆಗುತ್ತೆ. ಇಲ್ಲ ಅವನು ಮಾಡ್ಬಿಟ್ಟ ಮತ್ತೆ ಬಿಟ್ಬಿಟ್ಟ ಅಂದ್ರೆ, ತಿರ್ಗಾ ಈ ಜನ್ಮದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಅವನಿಗೆ ಶುಚಿನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಬಿಜಾಯತೆ. ಯಾವ್ದಾದ್ರು ಒಂದು ಸೂಕ್ತವಾದ ಕುಟುಂಬದಲ್ಲಿ ಜನ್ಮವನ್ನು ಪಡ್ಕೋತಾನೆ, ಆಗ ಹೇಗೋ ಅಂತೂ ಅವನು ಹೇಗೋ ಹೀಗೋ ಭಕ್ತರ ಸಂಘಕ್ಕೆ ಬರ್ತಾನೆ, ನಮ್ಮ ತಿರ್ಗಾ ಸ್ವೀಕಾರ ಮಾಡ್ಬೋದು ಅವನು. ಓಕೆನಾ? ಓಕೆ, ರಾಘವೇಂದ್ರ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಸೊ ಅರ್ಜುನಾಸ್ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ಕೊಂಡೆ. ಸೊ ಅರ್ಜುನ ಇಸ್ ದ ಒನ್ ಹೂ ರಿಸೀವ್ ಡೈರೆಕ್ಟ್ ಭಗವದ್ಗೀತಾ ಫ್ರಮ್ ಕೃಷ್ಣ ಅಂಡ್ he was a Saka of Krishna. But what I know is even he didn't go to Vaikuntha Bidi, even he didn't go to Swarga also. No. So Arjuna is a eternal associate of Krishna, ಸನಾತನ ಅನುಯಾಯಿ. ಅಂದ್ರೆ ಕೃಷ್ಣ ಎಲ್ಲಿರ್ತಾನೋ ಅರ್ಜುನ ಅಲ್ಲಿರ್ತಾನೆ. ಕೃಷ್ಣ ಎಲ್ಲಿ ಲೀಲೆಯನ್ನ ಮಾಡಕ್ ಹೋಗ್ತಾನೋ ಅರ್ಜುನ ಅಲ್ಲಿ ಹೋಗಿರ್ತಾನೆ. ಅವನು ಬೇರೆ ಬೇರೆ ಪಾತ್ರಗಳನ್ನ, ಬೇರೆ ಬೇರೆ ಲೀಲೆಗಳಲ್ಲಿ ಬೇರೆ ಬೇರೆ ಪಾತ್ರ ವಹಿಸ್ತಾನೆ ಅರ್ಜುನ. ಅರ್ಜುನ ವೈಕುಂಠವಾಸಿ. ಇವಾಗ ನಾವು ಒಂದು ಅರ್ಥ ಮಾಡ್ಕೋಬೇಕು. ವೈಕುಂಠದಲ್ಲಿರೋರ್ಗೆ, ವೈಕುಂಠದಲ್ಲಿ ಗೋಲೋಕದಲ್ಲಿ, ಇವಾಗ ಉದಾಹರಣೆಗೆ ಗೋಲೋಕದಲ್ಲಿ ಯಾರಿದ್ದಾರೋ ಭಗವಂತನ ಸನಾತನ ಅನುಯಾಯಿಗಳು, ಅವರ ಅಂಶ ವೈಕುಂಠದಲ್ಲಿ ಒಂದು ಅಂಶ ಇರುತ್ತೆ ಅವ್ರದ್ದು. ಆಮೇಲೆ ಇನ್ನೂ ಒಂದು ಅದರ ಅಂಶ ಅಂದ್ರೆ ವೈಕುಂಠದಲ್ಲಿರೋ ವ್ರಜವಾಸಿಯ ಅಂಶದ ಅಂಶ ಸ್ವರ್ಗದಲ್ಲಿರುತ್ತೆ. ಮತ್ತೆ ಯಾವಾಗ ಭಗವಂತನ ಅವತಾರ ಆಗುತ್ತೋ ಆಗ ಗೋಲೋಕದ ಭಕ್ತರು ನೇರವಾಗಿ ಅವರು ಬರ್ತಾರೆ. ವೈಕುಂಠದಲ್ಲಿರೋ ಅಂಶವೂ ಬರುತ್ತೆ, ಮತ್ತೆ ಸ್ವರ್ಗದಲ್ಲಿರೋ ಅಂಶವೂ ಕೂಡ ಬರುತ್ತೆ ಭಗವಂತನ ಸೇವೆ ಮಾಡಕ್ಕೆ. ಮತ್ತೆ ನಾವು ಭಕ್ತರ ಕುರಿತಾಗಿ ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲಿ ಓದಿದಾಗ, ನಾನು ಮುಂಚೆನೂ ಹೇಳಿದ್ದೀನಿ ಇದನ್ನ, ಸಾಮಾನ್ಯ ಜನರು ಏನ್ ಹೇಳ್ತಾರೆ ಅದನ್ನ ನಂಬಬೇಡಿ, ಯಾಕಂದ್ರೆ ಅವ್ರಿಗೆ ಅದರ ವಿಷಯದ ಆಳಕ್ಕೆ ಇಳಿಯಕ್ ಸಾಧ್ಯನೇ ಇಲ್ಲ. ಆಚಾರ್ಯರು ಏನ್ ಹೇಳಿದ್ದಾರೆ ಮಹಾಭಾರತದ ಬಗ್ಗೆ ಅದನ್ನ ಕೇಳಿ. ಅವರು ಬ್ರಹ್ಮಮೋದಿ ಗೌಡಿಯ ಸಂಪ್ರದಾಯದಲ್ಲೇ ಇರಬೇಕು ಅಂತಲ್ಲ, ಯಾವುದೇ ಅಧಿಕೃತ ಸಂಪ್ರದಾಯದಲ್ಲಿ ಯಾರು ಏನಾದ್ರು ಬರ್ದಿದ್ರೆ ಅದರಲ್ಲಿ ಸತ್ಯತೆ ಇರುತ್ತೆ. ಸತ್ಯ ಇರೋದು ಏನಂದ್ರೆ, ಎಲ್ಲ ಪಾಂಡವರು ಕೂಡ ಅವರ ಸ್ವರ್ಗೀಯ ಅಂಶಗಳು ಸ್ವರ್ಗಕ್ಕೆ ಹೋಗುತ್ತೆ, ಅವರ ವೈಕುಂಠ ಅಂಶಗಳು ವೈಕುಂಠಕ್ಕೆ ಹೋಗುತ್ತೆ ಅಷ್ಟೇ.
ಹ್ಮ್ ಓಕೆ, ಹಾಗಾದ್ರೆ ಆ Just ಸ್ಟೋರಿ to ಸ್ವರ್ಗಕ್ಕೆ ಹೋಗೋ ಸ್ಟೋರಿ ಪಾಂಡವಸ್ ಅದೇ ದಟ್ ಇಸ್ ನಾಟ್ ದೇರ್ ಅಂತ ನೀವು. ಗಂಧಮಾದನ ಹೋಗೋದು ಯುಧಿಷ್ಠಿರ ಆಮೇಲೆ ತಕ್ಷಣ ಕಣ್ಮರೆ ಆಗ್ತಾನೆ. ಗಂಧಮಾದನ ಅಂದ್ರೆ ಸ್ವರ್ಗ. ಹ್ಮ್ Prabhu, just Okay. to add a point to Raghu's question, Prabhu, I mean Raghavendra Prabhu question. So they are not what I didn't understand. So they are not born like us as per karma. I mean ಕರ್ಮದಿಂದ ಅವ್ರು ಹುಟ್ಟಿಲ್ಲ, ಅವರು ಪರ್ಪಸ್ಗಾಗಿ ಹುಟ್ಟಿರೋದು, ಐ ಮೀನ್ ಬಂದಿರೋದು. ಸೊ ಅವರೆಲ್ಲ ದೇವ ಅಂಶ. ದಟ್ಸ್ ವೈ ದೇ ಹ್ಯಾವ್ ಗಾನ್ ಬ್ಯಾಕ್ ಟು ದೇರ್ ಓನ್ ಪೊಸಿಷನ್. ಬಿಕಾಸ್ ಎಲ್ಲ ಒಂದೊಂದು ಪೊಸಿಷನ್ ಅಲ್ಲ. ಯಮಧರ್ಮರಾಜ, ಫಾರ್ ಎಕ್ಸಾಂಪಲ್, ಯುಧಿಷ್ಠಿರ ಇಸ್ ಅ ಯಮಧರ್ಮರಾಜ ಅನ್ನೋ ಅಂಶ. ಸೊ ಹಿ ಹ್ಯಾಸ್ ಟು ಗೋ ಬ್ಯಾಕ್ ಅಂಡ್ ಟೇಕ್ ಹಿಸ್ ಪೊಸಿಷನ್ ಅಂಡ್ ಕಂಟಿನ್ಯೂ ದ ರೆಸ್ಟ್ ಆಫ್, ಹಂಗೆ ಅಂತ ಅನ್ಕೋಬಹುದಲ್ಲ ಪ್ರಭು? ಕರೆಕ್ಟ್. ಥ್ಯಾಂಕ್ಸ್ ಪ್ರಭು. ಓಕೆ. ಥ್ಯಾಂಕ್ಸ್ ಪ್ರಭುಜಿ. ಓಕೆ. ಥ್ಯಾಂಕ್ಸ್ Thanks, ಬಾಬಾಜಿ. ಪ್ರಭು. ಹ್ಮ್ ಈಗ ವೃಂದಾವನದಲ್ಲಿ ಇದ್ದವ್ರು ಎಲ್ಲಾನು ಕೃಷ್ಣ ಅಸೋಸಿಯೇಟ್ಸ್ ಪ್ರತಿಯೊಬ್ರು ಅವರೆಲ್ಲ ಗೋಲಕ್ ವೃಂದಾವನದಿಂದನೇ ಬಂದಿದ್ದವರಲ್ವಾ ಪ್ರಭು? ಅಲ್ಲಿಂದನೇ ಅವರು ಇಲ್ಲ, ಸಾಧನೆ ಮಾಡಿರೋರು ಕೂಡ ಅಲ್ಲಿ ಜನ್ಮವನ್ನು ತಗೋತಾರಲ್ವಾ. ಅವರು ಹೋಗಕ್ಕೆ ಗೋಲೋಕಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇರೋರು, ಹೋಗೋ ಸಾಧನೆಯಲ್ಲಿ ತೊಡಗಿರೋರು ಕೂಡ, ಅವರು ಕೃಷ್ಣ ಇಲ್ಲಿಗೆ ಬಂದಾಗ ಅವರು ಕೂಡ ಅಲ್ಲಿ ಅವ್ರಿಗೂ ಪಾತ್ರ ಇದೆ, ಟ್ರೈನಿಂಗ್. ಸೊ ಅವರು ಹೋಗ್ತಾರೆ, ಜೊತೆಗೆ ಅಲ್ಲಿಂದ ಬಂದಿರೋರು ಬಂದಿರ್ತಾರೆ. ಬಂದ್ರೆ ಪ್ರಭು ಈಗ ಲೀಲೆ ಮುಗಿದ ತಕ್ಷಣ ಈಗ ಕೃಷ್ಣ ಡಿಸಪೇರ್ ಆದ್ಮೇಲೆ ಇವ್ರು ಎಲ್ಲರೂ ಸಹ ಡಿಸಪೇರ್ ಆಗಿ ಮತ್ತೆ ಗೋಲಕ್ ವೃಂದಾವನಕ್ಕೆ ಹೋಗ್ತಾರಲ್ವಾ ಪ್ರಭು? ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ, ಅಥವಾ ಕೃಷ್ಣ ತಿರುಗೈನಲ್ಲಿ ಲೀಲೆಯನ್ನ ಮಾಡ್ತಾ ಇದ್ದಾನೋ ಅಲ್ಲಿಗೆ ಹೋಗ್ತಾರೆ. ಕೃಷ್ಣ ಎಲ್ಲಿರ್ತಾನೋ ಅಲ್ಲಿರ್ತಾರೆ. ಕೃಷ್ಣ ಸತತವಾಗಿ ಎರಡು ಅಸ್ತಿತ್ವ ಇದೆ ಕೃಷ್ಣಂದು, ಒಂದು ಪ್ರಕಟ ಲೀಲಾ, ಇನ್ನೊಂದು ಅಪ್ರಕಟ ಲೀಲಾ. ಅಪ್ರಕಟ ಲೀಲಾ ಅಂದ್ರೆ ಗೋಲೋಕದಲ್ಲಿ ಶಾಶ್ವತವಾಗಿ ಕೃಷ್ಣ ಇರ್ತಾನೆ, ಶಾಶ್ವತವಾಗಿ ಅವನ ಜೊತೆ ಅವನ ಅನುಯಾಯಿಗಳು ಇರ್ತಾರೆ. ಆದರೆ ಶಾಶ್ವತವಾಗಿ ಕೃಷ್ಣ ಯಾವ್ದಾದ್ರು ಒಂದು ಬ್ರಹ್ಮಾಂಡದಲ್ಲಿ ಪ್ರಕಟ ಲೀಲೆಯನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಶಾಶ್ವತವಾಗಿ ಭಗವಂತ ಅನುಯಾಯಿಗಳು ಕೂಡ ಅವನ ಜೊತೆ ಯಾವ್ದಾದ್ರು ಒಂದು ಬ್ರಹ್ಮಾಂಡದಲ್ಲಿ ಇರ್ತಾರೆ. ಇದು ಅಚಿಂತ್ಯ ಭೇದ. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಭಗವಂತನ ಅನುಯಾಯಿಗಳು ಭಗವಂತನಷ್ಟೇ ಸಶಕ್ತರು. So he's like omnipresent and as per devotee's wish, he reciprocate in such a way ಅಂತ we can ಡಿವೋಟಿ understand. ವಿಶ್ವ ಅಥವಾ ಅವನ Okay. ಧರ್ಮ ಕಾರ್ಯ, ಅವನು ಏನ್ ಮಾಡಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದಾನೋ ಅವನು ಗೊತ್ತು, ಅದ್ರ ಪ್ರಕಾರವಾಗಿ ಹೋಗ್ತಾನೆ. ಪ್ರಭು ಹರೇ ಕೃಷ್ಣ ಪ್ರಭು. ಹ್ಮ್ ಒಂದು ಪ್ರಶ್ನೆ. ಇದು ಇವಾಗ ಜಗನ್ನಾಥಗೆ ಸ್ನಾನ ಮಾಡಿ ಅವರಿಗೆ ರೆಸ್ಟ್ ಜ್ವರ ಕೊಡ್ತಾರಲ್ಲ, ಬರುತ್ತೆ. ಜ್ವರ ಬರುತ್ತಲ್ಲ. ಜ್ವರ ಬರುತ್ತೆ. ಈಗ ನಮ್ಮ ಮನೆಗಳ ಅದೇ ಭಗವಂತನೊಂದು ಜಗನ್ನಾಥ್ ಫೋಟೋ ಇರ್ತೀವಲ್ಲ, ಅದು ಏನ್ ಫೋಟೋಗೆ ಮಾಡ್ಬೇಕು ಅಂತ ಫೋಟೋಗೆ ಏನು ಇದಿಲ್ಲ. ಫೋಟೋಗೆ ಏನಿಲ್ಲ. ಹ್ಮ್. ಓಕೆ, ಥ್ಯಾಂಕ್ ಯು ಪ್ರಭು ಹರೇ ಕೃಷ್ಣ. ಏನಾದ್ರು Krishna Prabhu Pranam. ಪ್ರಣಾಮ್. Prabhu, most of the people will not get attracted to the spirituality, but like ಯಾಕೆ how we have to. ಯಾಕೆ ಯಾರು ಹೇಳಿದ್ದು? ನಾವು ಹೋಗಿ ಹೇಳಿದೀವ ಸ್ಪಿರಿಚುಯಾಲಿಟಿ ಏನು ಅಂತ, ಗೋಲಕ ಏನು ಅಂತ ಹೇಳಿದೀವ? ಅಂದ್ರೆ ಪ್ರಭು ಭಕ್ತಿ ಮಾಡಕ್ಕೆ they don't feel ಯಾಕೆಂದ್ರೆ interested ಅವ್ರಿಗೆ ಅಲ್ವಾ ಅಷ್ಟು ಪ್ರಭು? ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ವಿಷಯ. ಮತ್ತೆ ಈ ಸಮಸ್ಯೆ ಏನು ಅಂದ್ರೆ ಅವ್ರಿಗೆ ಇಂದ್ರಿಯ ಭೋಗ ಬಿಡಿ ಅಂದ್ರೆ ಅವ್ರು ಬಿಡೋದಕ್ಕೆ ಆಗ್ತಾ ಇಲ್ಲ. ಹ್ಮ್ ಹಾಗಾಗಿ ಪ್ರಭು ಅವ್ರಿಗೆ ಅದು ಬರೋದಕ್ಕೆ ಕಷ್ಟ ಆಗ್ತದೆ. ಸರಿ ಪ್ರಭು ಓಕೆ, ಏನ್ ಗುಣರೂಪ ಪ್ರಶ್ನೆ? ಲೀಲೆಗೆ ಹ್ಮ್ ಅದೇ ಪ್ರಭು ಗುಣರೂಪ ಲೀಲಾಗೆ ವಿ ಹ್ಯಾವ್ ಟು ಬಿ ಅಟ್ರಾಕ್ಟೆಡ್. ಸೊ ಇವಾಗ ನಾವು ಕಾಮನ್ ಪೀಪಲ್ಗೆ ಲೈಕ್ ನಾವು ಅವ್ರಿಗೆ ಡೈರೆಕ್ಟ್ಲಿ ಇಫ್ ವಿ ಸೇ ದಟ್ ಗುಣರೂಪ ಲೀಲಾಗೆ ಅವ್ರಿಗೆ ಇನ್ಸ್ಪೈರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಪ್ರಭು? ಓಕೆ, ಚೆನ್ನಾಗಿ ಪ್ರಸಾದ ತಿನ್ಸಿ, ಬೇರೆ ಮಾರ್ಗ ಇಲ್ಲ. ಅಟ್ಲೀಸ್ಟ್ ಜನರಿಗೆ When it ಹರಿನಾಮ comes to ಪ್ರಸಾದದ devotee, ಮೇಲೆ, ಹರಿನಾಮ ಪ್ರಸಾದ ಇವೆರಡರ ಮೇಲೂ ಅವ್ರಿಗೆ ಏನಾದ್ರು ಆಸಕ್ತಿ ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಪ್ರಸಾದ ಅಥವಾ ಹರಿನಾಮ, ಜಪ ಅಲ್ಲ, ಕೀರ್ತನೆ. ಜಪಕ್ಕೆ ಅಷ್ಟು ಸುಲಭವಾಗಿ ಬರಲ್ಲ. ಕೀರ್ತನೆ ಮತ್ತೆ ಪ್ರಸಾದ ಇವೆರಡರಲ್ಲಾದ್ರೂ
ಒಂದ್ರ ಮೇಲಾದ್ರೂ ಅವ್ರಿಗೆ ಒಂದ್ ಸ್ವಲ್ಪ ಆಸಕ್ತಿ ಬರ್ಬೇಕು, ಅವಾಗ ಸಾಧ್ಯತೆ ಇದೆ. ತತ್ವ ಏನು ಹೇಳ್ಬೇಡಿ, ಏನು ಪ್ರೀಚ್ ಮಾಡ್ಬೇಡಿ, ಇದ್ ಮಾಡು ಅದ್ ಮಾಡು ಇನ್ನೊಂದ್ ಮಾಡು ಇದ್ ಮಾಡಬೇಡ, ಏನು ಹೇಳ್ಬೇಡಿ. ಸುಮ್ಮನೆ ಹರಿನಾಮ ಸಂಕೀರ್ತನೆ ಮತ್ತೆ ಪ್ರಸಾದಕ್ಕೆ ಅವ್ರಿಗೆ ಆಸಕ್ತಿ ಬೆಳೆಸ್ಬಿಡಿ ಸಾಕು. ಪ್ರಭುಪಾದರು ಅದೇ ಮಾಡಿದಲ್ವ ಅಮೆರಿಕಾನಲ್ಲಿ. Oh, sorry, what's her question, Prabhu? Mataji question, I am not able to hear properly. ಡೈರೆಕ್ಟ್ ಆಗಿ ಅವ್ರಿಗೆ ಜನರಿಗೆ Question. ಭಗವಂತನ ನಾಮ ರೂಪ ಗುಣ ಲೀಲೆ ಇದ್ರ ಮೇಲೆ ಅಟ್ರಾಕ್ಷನ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು. Okay. Thanks, Prabhu. Very nice. ಓಕೆನಾ ಪ್ರಭು, ಇನ್ನೊಂದು ಪ್ರಶ್ನೆ ಪ್ರಭು. ಹರೇ ಕೃಷ್ಣ. ಈಗ ಬೇರೆ ಬೇರೆ ಸಂಪ್ರದಾಯದ್ದು ರಾಮ ಇರ್ತಾರೆ, ಬೇರೆ ಭಗವಂತ ಅದೇ ರಾಮ ಇರ್ತಾರೆ, ವಿಷ್ಣುದ ಅವತಾರ ಇರ್ತಾರಲ್ಲ ಪ್ರಭು, ಅಲ್ಲಿ ಆರಾಧನೆ ಮಾಡ್ತಾ ಇರ್ತಾರಲ್ಲ ಅವರು, ಅವ್ರದ್ದು ಹೆಂಗ್ ಪ್ರಭು ಅದು ಪೊಸಿಷನ್ ಅವ್ರಿಗೆ? ರಾಮನ್ ಆರಾಧನೆ ಮಾಡೋರು ಅಯೋಧ್ಯೆಗೆ ಹೋಗ್ತಾರೆ, ಜಗನ್ನಾಥನ ಆರಾಧನೆ ಮಾಡೋರು ಜಗನ್ನಾಥಪುರಿಗೆ ಹೋಗ್ತಾರೆ, ವೈಕುಂಠ ನಾರಾಯಣನ ಆರಾಧನೆ ಮಾಡೋರು ವೈಕುಂಠಕ್ಕೆ ಹೋಗ್ತಾರೆ. So actually, there are multiple Vaikuntha planets. So as they go as per their ಇಷ್ಟ ದೇವ Ishta, and they'll go and do their spiritual activities. ಭೀಷ್ಮ ದೇವ ವಾಂಟೆಡ್ ಗೋ ಟು ಪಾರ್ಥ ಸಾರಥಿ. ಸೊ ಹಂಗೆ ಅವ್ರವ್ರ ಇಷ್ಟ ದೇವ ಬೇರೆ ಬೇರೆ ವೈಕುಂಠ ಗ್ರಹಗಳಿವೆ, ಅಲ್ಲಿಗೆ ಹೋಗ್ತಾರೆ. ಓಕೆ Prabhuji, one more question. Bhakti has a different stages. It starts from faith. Shraddha ಇಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ನಮ್ದು ಗೋಲ್ ಇರೋದು ಪ್ರೇಮ, ಕೃಷ್ಣ ಪ್ರೇಮ. ಸೆಂಟ್ರಲ್ಲಿ ನಿಷ್ಠಾ ಇರುತ್ತೆ, ಆಸಕ್ತಿ ಇರುತ್ತೆ, ಭಾವ ಇರುತ್ತೆ ಎಲ್ಲಾನು. ಸೊ ಎನಿ ಸ್ಟೇಜ್ ಸ್ಟಾರ್ಟಿಂಗ್ ಇಂದಾನೆ, ಲೈಕ್ ಎನಿ ಇನ್ಸ್ಟೆನ್ಸ್ ವೇರ್ ಇನ್ ಸ್ಟಾರ್ಟಿಂಗ್ ಫ್ರಮ್ ಫೇತ್ ಗೋಯಿಂಗ್ ಸ್ಟ್ರೈಟ್ ಟು ಪ್ರೇಮ, ಆ ತರ ಇನ್ಸ್ಟೆನ್ಸ್. ಇಟ್ಸ್ ಕಾಲ್ಡ್ ಕೃಪಾಸಿದ್ಧ. ಎರಡು ಮಾರ್ಗ ಇದೆ, ಒಂದು ಸಾಧನ ಸಿದ್ಧ, ಇನ್ನೊಂದು ಕೃಪಾಸಿದ್ಧ. ಸಾಧನ ಸಿದ್ಧ ಅಂದ್ರೆ ನಾವು ಮಾಡ್ತಾ ಇರೋದು ಸ್ಟೆಪ್ ಬೈ ಸ್ಟೆಪ್. ಕೃಪಾಸಿದ್ಧ ಅಂದ್ರೆ ಡೈರೆಕ್ಟ್ ಆಗಿ ಕೃಷ್ಣನ ಅಥವಾ ಗುರುಗಳ ಕೃಷ್ಣನ ಕೃಪೆಯಿಂದ. ಬಲಿ ಮಹಾರಾಜ್ ಯಾವ ಸಾಧನೆಯನ್ನು ಮಾಡಲಿಲ್ಲ, ಡೈರೆಕ್ಟ್. ಸೊ ಅದು ತುಂಬಾ ರೇರ್, ಅದು ವೆರಿ ಸ್ಪೆಷಲ್ ಸಿದ್ಧ ಕೃಪಾಸಿದ್ಧ. ಓಕೆ ಮುಗಿಸೋಣ. ಓಕೆ ಆಯ್ತು, 8 ಗಂಟೆ ಆಯ್ತು. ಓಕೆ. ಶ್ರೀಮದ್ ಭಾಗವತಂ ಕೀ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕೀ ಜಯ, ಸಂವೇತ ಗೌರವ ಭಕ್ತವೃಂದ ಕೀ ಜಯ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು Very nice session, Prabhu. Thank you so much, Prabhu.